ಈ ದಿನವನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿ ನಡೆಸಿರುವ ವಿಧಾನಕ್ಕಾಗಿ ಸ್ತೋತ್ರ ಎಂಬುದಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಯೇಸುವೇ ಹಲ್ಲೆಲೂಯಾ. ಉನ್ನತನೇ ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ ಆರಾಧನೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಉನ್ನತನಾದ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಯೇಸುವೇ ನಿನಗೆ ಸ್ತೋತ್ರಂ, 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 ಸ್ತೋತ್ರಂ. ಯೇಸುವೇ ನಿನಗೆ ಸ್ತೋತ್ರಂ, 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 ಸ್ತೋತ್ರಂ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರಂ, 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 ಸ್ತೋತ್ರಂ. ಸರ್ವಾಧಿಕಾರಿಯಾಗಿರುವ ದೇವರೇ ನಿನಗೆ ಸ್ತೋತ್ರಂ, 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 ಸ್ತೋತ್ರಂ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರಂ, 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 ಸ್ತೋತ್ರಂ. ಯೇಸುವೇ ನಿನಗೆ ಸ್ತೋತ್ರಂ, 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 ಸ್ತೋತ್ರಂ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಹಲ್ಲೆಲೂಯಾ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಉನ್ನತನಾದ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಅಯ್ಯ, ನಿನ್ನ ಕೃಪೆಯಿಂದ ನಮ್ಮ ನಡೆಸಲು ಶಕ್ತನಾಗಿರುವ ದೇವರು ನಿನಗೆ ಸ್ತೋತ್ರಂ. ಯೇಸುವೇ ನಿನಗೆ ಸ್ತೋತ್ರಂ, 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 ಸ್ತೋತ್ರಂ. ಯೇಸುವೇ ನಿನಗೆ ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಬಲವುಳ್ಳ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ, 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 ಸ್ತೋತ್ರಂ. ಆ ನಿನ್ನ ಮಹಿಮೆಯ ಮೇಘದಿಂದ ನಮ್ಮ ನಡೆಸಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರಂ, 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 ಸ್ತೋತ್ರಂ. ಪರಿಶುದ್ಧಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಎಲ್ಲ ವೇಳೆಯಲ್ಲಿ ಬಲವನ್ನು ಕೊಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ, 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 ಸ್ತೋತ್ರಂ. ಸಜೀವವುಳ್ಳ ದೇವ ನಿನಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಉನ್ನತನೇ ಯೇಸುವೇ ಹಲ್ಲೆಲೂಯಾ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಪ್ರತಿ ವಿಷಯದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಅಯ್ಯ, ನಿನ್ನ ಕೃಪೆಯಿಂದ ಕರ್ತಾಧಿಕತೆ ನಮ್ಮ ಜೀವಿತದ ಶೈಲಿಯನ್ನೇ ಮಾರ್ಪಡಿಸಿದ ಆತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಿನಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತಾ ಇದ್ದೇವೆ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ, 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 ಸ್ತೋತ್ರಂ. ಯೇಸುವೇ ನಿನಗೆ ಸ್ತೋತ್ರಂ, 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 ಸ್ತೋತ್ರಂ. ಸರ್ವಾಧಿಕಾರಿಯಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಆ ನಿನ್ನ ಮಹಿಮೆಯ ಮೇಘವು ಈ ಸ್ಥಳವನ್ನು ಆವರಿಸಿಕೊಳ್ಳಲಿ. ಈ ಪುನರುತ್ಥಾನ ಆರಾಧನೆಯಲ್ಲಿ ದೇವರೇ ಸಪ ನೀನು ನಮ್ಮೊಟ್ಟಿಗಿದ್ದುಕೊಂಡು ಜಯಪ್ರದವಾಗಿ ನಡೆಸಲು ಬನ್ನಿರಿ. ಮುಂದಿನ ಹಾಡುಗಳಲ್ಲಿಯೂ ಆರಾಧನೆಯಲ್ಲಿಯೂ ವಾಕ್ಯದಲ್ಲಿಯೂ ಪ್ರತಿ ವಿಷಯದಲ್ಲಿದ್ದುಕೊಂಡು ನೀನೇ ನಡೆಸಿ ನೀನೊಬ್ಬ ಆತನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾನೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಸ್ತೋತ್ರ, ಹಲ್ಲೆಲೂಯಾ. ನಾವು ಕೆಲವೊಂದು ಹಾಡಾಡುತ್ತಾ ದೇವರ ನಮ್ಮನ್ನು ಘನಪಡಿಸೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡುವ
ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲೆಂಬುದಾಗಿ ದೇವರ ನಾಮವನ್ನು ಗಣಪಡಿಸೋಣ. ಯೆಹೋವನನ್ನೇ ಕೊಂಡಾಡುವ, ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ, ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ. ಅಪರಾಧಗಳನ್ನು ದೇವರು ಕ್ಷಮಿಸಿರುವ, ನಿನ್ನ ಎಲ್ಲ ಅಪರಾಧಗಳನ್ನು ದೇವರು ಕ್ಷಮಿಸಿರುವ, ಸಮಸ್ತ ರೋಗವನ್ನೇ ವಾಸಿ ಮಾಡುವ ನಕ್ಷತ್ರನು, ಸಮಸ್ತ ರೋಗವನ್ನೇ ವಾಸಿ ಮಾಡುವ ನಕ್ಷತ್ರನು, ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ, ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ಆಮೆನ್. ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ಶೃಂಗರಿಸು, ಆಮೆನ್. ಪ್ರೀತಿ ಕೃಪೆಗಳ ತೀರ್ಥದಿಂದ ನನ್ನನ್ನು ಶೃಂಗರಿಸುವ, ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ, ಆಮೆನ್. ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ, ಯೆಹೋವನನ್ನೇ ಕೊಂಡಾಡುವ, ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ.
ಕೂಗಿ ಹೋದ ಎಲ್ಲರಿಗೂ ನ್ಯಾಯವ ಸ್ಥಾಪಿಸುವ ದೀರ್ಘ ಶಾಂತಿ ಪೂರ್ಣ ಪ್ರೀತಿ ಕೊಡುವಾತ ನನ್ನ ಕರ್ತನು. ಎಲ್ಲರೂ ಸೇನ ದೀರ್ಘ ಶಾಂತಿ ಪೂರ್ಣ ಪ್ರೀತಿ ಕೊಡುವಾತ ನನ್ನ ಶಕ್ತನು. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ, ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ. ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ಆಮೆನ್. ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ಸಾರಿ, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ, ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ. ನನ್ನ ಸರ್ವೇಂದ್ರಿಯಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ಆಮೆನ್. ನನ್ನ ಸರ್ವೇಂದ್ರಿಯಗಳೇ ಕೀರ್ತಿಸಲಿ. ಹಲ್ಲೆಲೂಯಾ.
ಸ್ತೋತ್ರ. ಹಾಲೆಲೂಯಾ. ಎಲ್ಲರ ಕಣ್ಣುಗಳ ಮುಚ್ಚಿ ನಾವು ದೇವಾದ ದೇವರನ್ನ ಆರಾಧನೆ ಮಾಡಿಕೊಳ್ಳೋಣ. ಪ್ರತಿಯೊಬ್ಬರು ಕೂಡ ನಮ್ಮ ನಿರ್ಮಾಣಿಕನಾದ ದೇವರನ್ನ ಎಲ್ಲರೂ ಸೇರಿ ಪ್ರತಿಯೊಬ್ಬರು ಕೂಡ ದೇವಾದ ದೇವರನ್ನ ಆರಾಧಿಸೋಣ. ಸ್ತೋತ್ರ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಯೇಸುವೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಎಲ್ಲರೂ ಕೂಡ ಹೃದಯಪೂರ್ವಕವಾಗಿ ದೇವಾದ ದೇವರನ್ನ ಆರಾಧಿಸೋಣ. ಯಾರು ಕೂಡ ಸುಮ್ಮನೆ ಇರಬಾರ್ದು. ನಾವೆಲ್ಲರೂ ಕೂಡ ಜಯಘೋಷ ಮಾಡಿ ದೇವಾದ ದೇವರನ್ನ ಘನಪಡಿಸೋಣ. ಯೇಸುವೇ ಹಲ್ಲೆಲೂಯಾ. ಎಲ್ಲವನ್ನು ನೋಡಿಕೊಳ್ಳುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಪ್ರತಿ ಸಂದರ್ಭದಲ್ಲಿ ಜೊತೆಯಾಗಿದೆ ನಮ್ಮ ನಡೆಸಿದ ಆಪ್ತನೇ ನಿನಗೆ ಸ್ತೋತ್ರ ದೇವರೇ. 10,000ಗಳಲ್ಲಿ ಅತಿ ಶ್ರೇಷ್ಠನಾಗಿರುವ ದೇವರೇ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಉನ್ನತನೇ ಹಲ್ಲೆಲೂಯಾ ಹಲ್ಲೆಲೂಯಾ. యేసయ్యా. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ. ಯಶತು ಎಲ್ಲರೂ ಕೂಡ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಬಾಯಿಗಳ ತೆರೆದು ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಸ್ವರವೆತ್ತು ದೇವರನ್ನ ಘನಪಡಿಸೋಣ. ಇದು ಸುಮ್ಮನಿರುವ ಸಮಯವಲ್ಲ, ದೇವರನ್ನ ಆರಾಧಿಸುವ ಸಮಯವ. ನಾವು ಏನೇ ಯೋಚನೆ ಮಾಡಬಾರ್ದು. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ. ದೇವರನ್ನ ಆರಾಧಿಸೋಣ. ಆರಾಧನೆಗೆ ನಾಯಕನಾಗಿರುವ ದೇವರು ನಾವು ಸ್ತುತಿ ಮಾಡುವಾಗೆಲ್ಲ ನಮ್ಮ ಬಳಿಗೆ ಬರುವ ದೇವರಾಗಿದ್ದಾನೆ. ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಹೃದಯಪೂರ್ವಕವಾಗಿ ದೇವರನ್ನ ಘನಪಡಿಸೋಣ. ಯೇಸುವೇ ಹಲ್ಲೆಲೂಯಾ. యేసయ్యా ಹಲ್ಲೆಲೂಯಾ. ನನ್ನ ನಿರೀಕ್ಷೆಯು ನನ್ನ ನಂಬಿಕೆ ನನ್ನ ಪ್ರೀತಿಯು ಯೇಸು ರಾಜಾ ಯೇಸು ರಾಜಾ.
ಹಸಿವಿಯಲಿ ಸಂಕಟದಲ್ಲಿ ರೊಟ್ಟಿಯು ನೀನಾದೆ, ಬಾಯಾರಿದ ಸಮಯದಲ್ಲಿ ಜೀವಕರ ನದಿ ನೀನಾದೆ. ಹಸಿವಿಯಲಿ ಸಂಕಟದಲ್ಲಿ ರೊಟ್ಟಿಯು ನೀನಾದೆ, ಬಾಯಾರಿದ ಸಮಯದಲ್ಲಿ ಜೀವಕರ ನದಿ ನೀನಾದೆ. ನನ್ನ ನಿರೀಕ್ಷೆಯು, ನನ್ನ ನಂಬಿಕೆ, ನನ್ನ ಪ್ರೀತಿಯು ಯೇಸು ರಾಜ, ಯೇಸು ರಾಜ. ಯೇಸು ನಿನ್ನ ಪ್ರೀತಿ ಉಪಕಾರಗಳು ವರ್ಣಿಸಲು ನನ್ನ ಹೃದಯ ಸಾಲದು, ವರ್ಣಿಸಲು ನನ್ನ ಹೃದಯ ಸಾಲದು, ವರ್ಣಿಸಲು ನನ್ನ ಹೃದಯ ಸಾಲದು. ಯೇಸು
శిలువలో నా పాపమంతయు అయ్యా కల్వరి శిలువలో నా రోగమంతయు తొలగించినా అయ్యా నా దేవుడవు యేసయ్యా నా దేవుడవు దేవా
ಪರಿಶುದ್ಧನಾಗಿರುವ ದೇವರೇ, ಆ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ನಮ್ಮನ್ನು ಸೇರಿಸಿದ ದೇವರು, ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ಆರಾಧಿಸುವಂತೆ ಸಮಯವನ್ನು ಕೊಟ್ಟ ದೇವರೇ, ನಮ್ಮನ್ನು ಬದುಕಿಸಿದ ಆತನೇ ನಿನಗೆ ಸ್ತೋತ್ರ. ನೀನು ಎಲ್ಲ ವೇಳೆಯಲ್ಲಿ ದೇವರು ಬಲಪಡಿಸುವ ದೇವರು, ನಿತ್ಯವೂ ನಿನ್ನನ್ನೇ ಸ್ಮರಿಸುವಂತೆ ನಮ್ಮನ್ನು ಬದುಕಿಸಿ ನಡೆಸು ದೇವರೇ. ದೇವರೇ, ನಾವುಗಳು ನಿನ್ನನ್ನೇ ಮನಪೂರ್ವಕವಾಗಿ ಸ್ತುತಿ ಮಾಡಿರುವಾಗ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವರು, ನಮ್ಮ ಸ್ತುತಿಗಳನ್ನು ಕೇಳಿದ ಆತನೇ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸು, ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸು, ಎಲ್ಲ ಪರಿಸ್ಥಿತಿಗಳು ಬದಲಾಗಲಿ. ಮನುಷ್ಯರಿಗೆ ಅಸಾಧ್ಯವಾದ ಎಲ್ಲ ಪರಿಸ್ಥಿತಿಗಳು ಬದಲಾಗಲಿ ದೇವರೇ. ನಮ್ಮ ಜೀವಿತ ನಮ್ಮ ಕೈಯಲ್ಲಿ ಆಗಲಾರದ ಪ್ರತಿಯೊಂದು ಪರಿಸ್ಥಿತಿಗಳನ್ನು ಬದಲಾಯಿಸು. ಎಲ್ಲ ವಿಷಯದಲ್ಲಿ ನಡೆಸಲು ಬನ್ನಿರಿ. ನಿನ್ನ ಕೃಪೆಯಿಂದ ಕರ್ತಾದೆ ಕರ್ತನೆ ನಮ್ಮ ನಡೆಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಸಜೀವವುಳ್ಳ ದೇವರೇ, ನಿನಗೆ ಸ್ತೋತ್ರ. ಉನ್ನತನೇ, ನೀನೇ ಮುಂದಿನ ಪ್ರತಿ ವಿಷಯದಲ್ಲಿದ್ದು ನಮ್ಮ ನಡೆಸಲು ಬನ್ನಿರಿ ದೇವರೇ. ಸೇಪ ನೀನೇ ನಮ್ಮ ನಡೆಸಲು ಬನ್ನಿರಿ, ಎಲ್ಲ ವೇಳೆ ನಮ್ಮ ನಡೆಸಲು ಬನ್ನಿರಿ. ಪವಿತ್ರ ಆತ್ಮನೇ, ಏಸಯ್ಯ ನಿನಗೆ ಸ್ತೋತ್ರ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಕರ್ತನೆ, ಪರಿಶುದ್ಧಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ. ಸರ್ವಾಧಿಕಾರಿಯಾಗಿರುವ ದೇವರೇ ನಿನಗೆ ಸ್ತೋತ್ರ. ನೀನು ಜೊತೆಯಾಗಿದ್ದುಕೊಂಡು ನಮ್ಮನ್ನು ನಡೆಸಿ ಬಲಪಡಿಸುವ ಶಕ್ತನೇ ಅಯ್ಯ, ಆ ನಿನ್ನ ಕೃಪೆಯು ನಮ್ಮ ಜೀವಿತವನ್ನು ಸ್ಥಿರಪಡಿಸಲಿ, ನಿಲ್ಲಿಸಲಿ. ದೇವರೇ, ನೀನು ನಮ್ಮ ಜೊತೆಗಿದ್ದುಕೊಂಡು ಪ್ರತಿ ವಿಷಯದಲ್ಲಿ ಬಲಪಡಿಸಲು ಬನ್ನಿರಿ. ಯಾರು ನಿನ್ನ ಹೆಸರಿನಲ್ಲಿ ಸೇರಿ ಬಂದಿರುತ್ತಾರೋ ಅವರ ಮಧ್ಯದಲ್ಲಿ ಇರುವೆನೆಂದು ವಾಗ್ದಾನ ಮಾಡಿದ್ದೇವರು. ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕಾಗಿ ಸ್ತೋತ್ರ. ಅಯ್ಯ, ನೀನೇ ಪ್ರತಿ ವಿಷಯದಲ್ಲಿದ್ದು ನೀನೊಬ್ಬ ಆತನ ನಡೆಸಿ ಎಲ್ಲ ವಿಷಯದಲ್ಲಿ ಕರ್ತ ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥನೆ ಮಾಡಿ ಈ ಆರಾಧನೆಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ಸ್ವರತೆ ಹಲ್ಲೆಲೂಯ. ಎಷ್ಟು ಜನರು ಸಂತೋಷವಾಗಿದ್ದೀರಿ? ಆಮೇನ್. ಕರ್ತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕೂಡ ಏನು ಪಡಬೇಕು ಹೇಳ್ರಿ? ಮಾತಾಡಿ, ಏನು ಪಡಬೇಕು? ಆತನ ಸಮ್ಮುಖದಲ್ಲಿ ಸಂತೋಷ ಪಡಬೇಕು. ಆಮೇನ್. ಯಾಕೆಂದರೆ ದೇವರು ಯಾವಾಗಲೂ ಕೂಡ ನಮ್ಮ ಜೀವಿತದಲ್ಲಿ ಸಂತೋಷವನ್ನು ಬಯಸುವವನಾಗಿದ್ದಾನೆ. ಆಮೇನ್ ಹೇಳ್ರಿ. ಹಲ್ಲೆಲೂಯ. ಸರತೆ ಹಲ್ಲೆಲೂಯ. ಎಷ್ಟು ಜನರಿಗೆ ದೇವ್ರ ವಾಕ್ಯ ಕೇಳಕ್ಕೆ ಆಸೆ ಐತೆ? ದೇವರ ವಾಕ್ಯ. ಹಲ್ಲೆಲೂಯ. ತೆಗಿರಿ ವಾಕ್ಯ ಓದೋಣ. ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 20ನೇ ವಚನ ವಾಕ್ಯ ಓದೋಣ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 20ನೇ ವಚನ ವಾಕ್ಯ ಓದ್ರಿ. ಬೈಬಲ್ ಇರೋರು ಎಲ್ಲರೂ ಕೂಡ ತೆಗೆದು ವಾಕ್ಯ ಓದೋಣ. ಮುಂದೆ ಅವನು ದಮಸ್ಕದಲ್ಲಿದ್ದ ಶಿಷ್ಯರ ಸಂಗಡ ಕೆಲವು ದಿವಸ ಇದ್ದು ತಡ ಮಾಡದೆ ಸಭಾಮಂದಿರಗಳಲ್ಲಿ ಯೇಸುವಿನ ವಿಷಯವಾಗಿ ಆತನ ದೇವ ಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭ ಮಾಡಿದನು. ಕಣ್ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಈ ದಿನ ಶ್ರೇಷ್ಠಕರವಾದ ವಾಕ್ಯಗಳ ಮೂಲಕ ನೀನು ಸಭೆಯೊಳಗೆ ಕೂತ ಪ್ರತಿಯೊಬ್ಬರೊಟ್ಟಿಗೆ ಮಾತನಾಡು. ಈ ಲೈವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರೊಟ್ಟಿಗೆ ನೀನು ಮಾತನಾಡಿ ಪ್ರತಿಯೊಬ್ಬರ ಜೀವಿತವನ್ನು ಸ್ಥಿರಪಡಿಸಿ ಬಲಪಡಿಸಿ ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯ. ಎರಡು ಹಲ್ಲೆಲೂಯ. ಸರತೆ ಹಲ್ಲೆಲೂಯ. ಗಮನಿಸಿ, ಈ ಅಪೊಸ್ತಲ ಕೃತ್ಯಗಳಲ್ಲಿ 9ನೇ ಅಧ್ಯಾಯದಲ್ಲಿ ಇಲ್ಲಿ ಪೌಲನ ಬಗ್ಗೆ ಬರೆದೆ. ಯಾರ ಬಗ್ಗೆ ಬರೆದೆ? ಮೊದಲು ಈ ವ್ಯಕ್ತಿ ಸೌಲನಾಗಿದೆ. ಏನಾಗಿದೆ ಈ ವ್ಯಕ್ತಿ? ಸೌಲನಾಗಿದ್ದು ದೇವ ಮಕ್ಕಳನ್ನ ಹಿಂಸಿಸ್ತಾ ಇದ್ದ. ಏನ್ ಮಾಡ್ತಾ ಹೇಳ್ರಿ? ಸೌಲನು ಯಾರನ್ನ ಹಿಂಸಿಸ್ತಿದ್ದ? ದೇವರ ನಂಬಿದ್ರೆ ಅಂದ್ರೆ ಸಾಕು ಸಾಯಿಸ್ತಾ ಇದ್ರು.
ದೇವರು ನಂಬಿದ ಮಕ್ಕಳ ಸೆರೆಗೆ ಹಾಕ್ತಾ ಇದ್ರು. ದೇವರು ನಂಬಿದ ಮಕ್ಕಳಿಗೆ ನೋಟಿಸ್ ಕಳಿಸಿ ಅವ್ರನ್ನ ಸೆರೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಹಲ್ಲೆಲೂಯಾ. ಏನ್ ಮಾಡ್ತಾರೆ? ಅವ್ರನ್ನ ಸೆರೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಯಾರೋ? ಸೌಲನ ಟೀಮ್. ಹಲ್ಲೆಲೂಯಾ. ಇವತ್ತು ಕೂಡ ನಾವು ನಮ್ಮ ದೇಶದಲ್ಲಿ ಗಮನಿಸೋದಾದ್ರೆ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಸೈತನು ಬಹಳ ಭಯಂಕರವಾಗಿ ಕಾರ್ಯ ಮಾಡ್ತಾನೆ. ಹೆಂಗ್ ಕಾರ್ಯ ಮಾಡ್ತಾನೆ ಗೊತ್ತಾ? ಯಾರಾದ್ರೂ ಜ್ಞಾನ ಇದ್ದವನ್ನ, ಯಾರಾದ್ರೂ ಒಳ್ಳೆ ಶಕ್ತಿ, ಹಣ ಇದ್ದವ್ರನ್ನ ಉಪಯೋಗ ಮಾಡಿಕೊಂಡು ದೇವರ ಮಕ್ಕಳ ವಿರುದ್ಧವಾಗಿ ಏನ್ ಮಾಡ್ತಾನೆ ಹೇಳ್ರಿ? ನಿಲ್ತಾ ಇದ್ದಾನೆ. ಯಾರೋ? ಸೈತಾನ. ಇಲ್ಲಿ ವಾಕ್ಯ ನೋಡುತ್ತೇವೆ, ಪೌಲನು ಏನ್ ಮಾಡ್ತಾನೆ ಹೇಳ್ರಿ? ಸೌಲನಾಗಿರುವಾಗ ದೇವರ ಮಕ್ಕಳನ್ನು ಹಿಂಸಿಸ್ತಾ ಇದ್ದ. ಹಲ್ಲೆಲೂಯಾ. ಸಿಕ್ಕಿದ್ರೆ ಸಾಯಿಸ್ಬೇಕಂತೇಳಿ ಪಣ ತೊಟ್ಟಿದ್ದ ಈ ವ್ಯಕ್ತಿ. ಈ ರೀತಿ ಇರುವ ವ್ಯಕ್ತಿಯೊಟ್ಟಿಗೆ ದೇವರು ದಮಸ್ಕ ಪಟ್ಟಣದಲ್ಲಿ ಹಾದು ಹೋಗುತ್ತಿರುವಾಗ ಆ ವ್ಯಕ್ತಿಯೊಟ್ಟಿಗೆ ಮಾತನಾಡಿದನು. ಆಮೇನ್. ಹಲ್ಲೆಲೂಯಾ. ಸೌಲನಾಗಿರುವ ವ್ಯಕ್ತಿ ಗಮನಿಸ್ರಿ, ದೇವರ ಮಕ್ಕಳನ್ನ ಹಿಡ್ಕೊಂಡು ತಿರುಗಿ ಬಂದು ಸೆರೆಗೆ ಹಾಕ್ಬೇಕಂತೇಳಿ ಬಹಳಷ್ಟು ಪ್ರಯಾಸ ಪಟ್ಟು ಹೋಗ್ತಾ ಇದ್ರೆ ದೇವರು ಹೇಳ್ದ, ಸೌಲ ಎಲ್ಲಿ? ದಮಸ್ಕ ಪಟ್ಟಣದಲ್ಲಿ ಮಾತನಾಡಿದನು, ಯಾಕೆ ನನ್ನ ಹಿಂಸಿಸ್ತೀಯ? ಆಮೇನ್. ಹಲ್ಲೆಲೂಯಾ. ಒಂದು ಮಾತು ಹೇಳ್ತೀನಿ, ದೇವರ ಮಕ್ಕಳನ್ನು ಹಿಂಸಿಸಿದ್ರೆ ಅದನ್ನ ಯಾರು ಹಿಂಸಿಸಿದಂಗೆ ಹೇಳ್ರಿ? ಯಾರು ಹಿಂಸಿಸಿದಂಗ? ಇವಾಗ ಮಾತಾಡ್ತೀನಿ, ನಮ್ಮನ್ನು ಯಾರಾದ್ರೂ ಒಂದೇಟು ಹೊಡೆದ್ರೆ ಯಾರು ನೋಡ್ದಂಗೆ ಹೇಳ್ರಿ? ದೇವ್ರು ಹೇಳ್ದಲ್ಲಿ, ಸೌಲ ನನ್ನ ಯಾಕೆ ಅಲ್ಲಂದ ಸೌಲನು, ನಾನು ನಿನ್ನ ಹಿಂಸಿಸಿನ? ನೀನು ಎಲ್ಲಿ ಕೈ ಸಿಕ್ಕಿ ಹಿಂಸಿಸಾಗ ಇನ್ನು ನಿನ್ನ ನಂಬಿದವ್ರು ಸಿಗ್ತಾರ ಒಬ್ಬೊಬ್ಬನ್ನ ತಡಕ ತೋರಿಸ ನನ್ನ ಅನ್ಕೊಂಡ. ಹಲ್ಲೆಲೂಯಾ. ಆದರೆ ಗಮನಿಸಿರ್ ಪ್ರೀತಿಯುಳ್ಳ ದೇವಚಂದ್ರೆ, ದೇವರಲ್ಲಿ ಮಾತನಾಡಿ ಆ ವ್ಯಕ್ತಿಯೊಟ್ಟಿಗೆ ಯಾವಾಗಾದ್ರೆ ಮಾತನಾಡಿದೋ ಆ ವ್ಯಕ್ತಿ ಮನಸ್ಸು ಕರಗಿ ಬಿಡುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನ್ ಮಾಡ್ತೇಳ್ರಿ? ಆ ವ್ಯಕ್ತಿ ಮನಸ್ಸು ಸಾಯಿಸ್ಬೇಕು, ಸೆರೆಗೆ ಹಾಕ್ಬೇಕು, ಇಲ್ದಂಗೆ ಮಾಡಬೇಕು, ಕ್ರೈಸ್ತವರೇ ಇರಬಾರ್ದು ಅನ್ಕಂತೇಳಿ ಬಹಳಷ್ಟು ಪಣ ತೊಟ್ಟಿದ್ದ ಸೌಲನಾಗಿ ದೇವರ ಅಂತ ವ್ಯಕ್ತಿಯ ಜೀವಿತವನ್ನೇ ಮಾರ್ಪಡಿಸಿಬಿಟ್ಟ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನ್ ಮಾಡ್ದಲ್ರಿ? ಆ ವ್ಯಕ್ತಿನ ಮಾರ್ಪಡಿಸಿದ ಮೇಲೆ ಅಲ್ಲಿ ಮುಂದೆ ನೋಡೋದಾದ್ರೆ ಅಲ್ಲಿ ವಾಕ್ಯ ಹೇಳ್ತಾರೆ 20ನೇ ವಚನ, ಮುಂದೆ ಅವನು ದಮಸ್ಕದಲ್ಲಿದ್ದ ಶಿಷ್ಯರ ಸಂಗಡ. ಹಲ್ಲೆಲೂಯಾ. ನೋಡ್ರಿ, ಯಾವಾಗಾದ್ರೂ ದೇವರ ಸ್ವರವನ್ನು ಕೇಳಿ ಗಮನಿಸ್ರಿ, ಆತನಿಗೆ ಕಣ್ಣು ಹೋಗ್ಬಿಡ್ತವೆ. ಆ ಕಣ್ಣುಗಳು ಅನನೀಯ ಅನ್ನುವಂಥ ಒಬ್ಬ ಪ್ರವಾದಿ ಬರುತ್ತಾನೆ. ಆ ವ್ಯಕ್ತಿ ಬಂದು ಒಬ್ಬ ಯಾಜಕನು ಬಂದು ಏನ್ ಮಾಡ್ತಾನೆ ಹೇಳ್ರಿ? ಆ ವ್ಯಕ್ತಿಯನ್ನು ಮುಟ್ಟಿ ಕಣ್ಣುಗಳು ಬರುವಂತೆ ಪ್ರಾರ್ಥನೆ ಮಾಡಿ ಹೋಗ್ಬಿಡ್ತಾನೆ. ಹೋದ್ಮೇಲೆ ಈ ವ್ಯಕ್ತಿ ಗಮನಿಸ್ರಿ, ದೇವರ ಮಗನಾಗಿ ಇನ್ನು ಮೇಲೆ ದೇವರಿಗೋಸ್ಕರ ಉರಿಬೇಕಂತೇಳಿ ರೆಡಿ ಆಗ್ತಾನೆ. ಯಾರೋ? ಸೌಲ. ಹಲ್ಲೆಲೂಯಾ. ಯಾರಾತನ ಹೆಸರಿನಾಗ? ಸೌಲ. ಗಮನಿಸ್ರಿ, ಆತನು ದೇವರಿಗೋಸ್ಕರ ನಿಲ್ಬೇಕಂತೇಳಿ ರೆಡಿ ಆದಾಗ ಎಲ್ಲಿಗೋಗ್ತಾನೆ ಹೇಳ್ರಿ? ಎಲ್ಲಿಗೋದ ವ್ಯಕ್ತಿ? ಆತ್ಮೀಯರ ಸಂಗಡ ಹೋದ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೆಂಗೆ ಹೇಳ್ತಲ್ಲ, ಮುಂದೆ ಅವನು ದಮಸ್ಕದಲ್ಲಿದ್ದ ಶಿಷ್ಯರ ಸಂಗಡ. ಶಿಷ್ಯರಂದ್ರೆ ಯಾರು ಹೇಳ್ರಿ? ಶಿಷ್ಯರಂದ್ರೆ ಯಾರು? ಅಪೊಸ್ತಲರು. ಹಲ್ಲೆಲೂಯಾ. ಆತ್ಮೀಯರ ಶಿಷ್ಯರಂದ್ರೆ ಇವತ್ತು ನೀವು ಕೂಡ ದೇವರ ವಾಕ್ಯವನ್ನು ಕೇಳಿದಾಗ ಆತ್ಮೀಯರೊಟ್ಟಿಗೆ ಸಹವಾಸ ಮಾಡಬೇಕು. ಆಮೇನ್. ಇಲ್ಲಿ ವಾಕ್ಯವನ್ನು ನೋಡೋದಾದ್ರೆ ಕೆಲವು ದಿವಸಗಳ ಇದ್ದು ತಡ ಮಾಡದೆ ಸಭಾಮಂದಿರಗಳಲ್ಲಿ ಏನ್ ಮಾಡಕ್ ಪ್ರಾರಂಭಿಸಿದಂತೆ? ಯೇಸುವಿನ ವಿಷಯವಾಗಿ ಆತನೇ ದೇವ ಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭಿಸಿದನು. ಚಪ್ಪಾಳೆ ತಟ್ಟೋಣ. ಆಮೇನ್. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ದೇವ ಕುಮಾರನಂತ ಯಾರಾದ್ರೆ ಎತ್ತಿದ್ರೆ ಅವರ ಬಾಯಿ ಮುಚ್ಚಬೇಕಂತೇಳಿ ಕಾದು ಕೂತ ವ್ಯಕ್ತಿ. ಆದರೆ ಅದೇ ವ್ಯಕ್ತಿ ಅನೇಕ ಸಭಾಮಂದಿರಗಳಲ್ಲಿ, ಹಲ್ಲೆಲೂಯಾ, ಈ ವ್ಯಕ್ತಿ ಅಂದ್ರೆ ಸಭಾಮಂದಿರಗಳು ಭಯ ಪಡ್ತಾ ಇದ್ವು. ಅಯ್ಯೋ ಇವನು ಬಂದ ಅಂದ್ರೆ ನಮ್ಮನ್ನು ನಾಶ ಮಾಡ್ತಾನೆ ಅಂತೇಳಿ ಭಯ ಪಡ್ತಾ ಇದ್ರು. ಅದೇ ವ್ಯಕ್ತಿ ಸಭಾ ಮಂದಿರದಲ್ಲಿ ನಿಂತುಕೊಂಡು ಅನೇಕರ ಜನರಿಗೆ, ಹಲ್ಲೆಲೂಯಾ, ಅನೇಕರ ಮಧ್ಯದಲ್ಲಿ ಹೇಳಿದ, ಯೇಸುವೇ ದೇವ ಕುಮಾರನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಯಾರಂತ ಹೇಳ್ತಾ ಇದ್ದ ಹೇಳ್ರಿ? ದೇವ ಕುಮಾರನ್ ಅಂತ ಹೇಳ್ತಾ ಇದ್ದ. ಅಂದ್ರೆ ಅರ್ಥ ಮಾಡ್ರಿ, ಈ ವ್ಯಕ್ತಿಯ ಜೀವಿತದಲ್ಲಿ ಒಂದು ಬದಲಾವಣೆ ಬಂತು. ಆಮೇನ್. ಇವತ್ತು ಈ ವಾಕ್ಯ ಕೇಳುವ ನಮ್ಮ ಜೀವಿತದಲ್ಲಿ ಕೂಡ ಎಷ್ಟು ದಿನಗಳ ಕಾಲ ಇದ್ದಾಗೆ ಇರಬೇಕು, ನಾವು ಕೂಡ ಬದಲಾವಣೆ ಆಗ್ಬೇಕು. ಆಮೇನ್. ನಾವೇನಾಗ್ಬೇಕು ಹೇಳ್ರಿ? ಮಾತಾಡ್ರಿ. ಏನಾಗ್ಬೇಕು ನಾವೆಲ್ಲರೂ? ಏನಾಗ್ಬೇಕು ನಾವೆಲ್ಲರೂ? ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ತರಬೇಕು. ಹಲ್ಲೆಲೂಯಾ. ನಾವು ಭಕ್ತಿಯ ವಿಷಯದಲ್ಲಿ ಒಂದು ಹೆಜ್ಜೆ ಮುಂದೆ ಇರಬೇಕು, ಬೆಳಿಬೇಕು ನಾವು. ಆಮೇನ್. ಮಾತು ಹೇಳ್ತೀನಿ, ಎಷ್ಟು ಜನರು ಗಿಡಗಳು ನೋಡ್ತೀರಿ? ಗಿಡಗಳು ಅದು ಊನಿಟ್ಟ ಮೇಲೆ ಅದಕ್ಕೆ ಚೆನ್ನಾಗಿ ನೀರು ಬೀಳ್ತಿರುವಾಗ ಅದೇನಾಗುತ್ತೆ ಹೇಳ್ರಿ? ಬೆಳೀತಾ ಹಂಗೆ ಒಳಗೆ ಹೋಗುತ್ತಾ? ಏನಾಗುತ್ತೆ? ಇವತ್ತು ನೀವು ಕೂಡ ಒಂದು ಮರವಾಗಿ ಬೆಳಿಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನಾಗಿ ಬೆಳಿಬೇಕೀಗ? ಕಿಶೋರ ಏನಾಗಿ ಬೆಳಿಬೇಕೀಗ? ಎಂಥ ಮರ?
ಫಲ ಕೊಡುವ ಮರ. ಹಲ್ಲೆಲೂಯ. ಎಂತ ಮರ ಹೇಳ್ರಿ? ನಿನ್ನ ನೋಡಿದ್ರ ಬಾಬಾ ಈ ವ್ಯಕ್ತಿಗಿಂದ ಏನಾದ್ರೂ ಕಲಿಬೇಕಂತೇಳಿ ಬರಬೇಕು. ಆಮೇಲೆ ಇಂದ ಏನ್ ಕಲಿಯೋದಿಲ್ಲ ಬೇಡ ಅಂತ ಹೋಗಬಾರ್ದು. ಹಲ್ಲೆಲೂಯ. ನಾವು ಫಲ ಕೊಡುವ ವ್ಯಕ್ತಿಗಳಾಗಿ ಮಾರ್ಪಡಬೇಕು. ಆಮೇಲೆ ಅಂದ್ರೆ ಏನ್ ಮಾಡ್ಬೇಕು? ನಾವು ಬದಲಾಗಬೇಕಂದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು ಗೊತ್ತಾ? ನಾನು ದೇವರ ಬಳಿಯಲ್ಲೇ ಇರಬೇಕು. ಹಲ್ಲೆಲೂಯ. ಈಗ ಈ ವ್ಯಕ್ತಿ ಸೌಲನಾಗಿದ್ದಾಗಲೇ ಅನೇಕ ಜನ ದೇವರ ಮಕ್ಕಳನ್ನ ಹಿಂಸಿಸುವ ವ್ಯಕ್ತಿ ಬದಲಾದ್ಮೇಲೆ ಆತನ ಏನ್ ಮಾಡ್ಕೊಂಡು ಗೊತ್ತಾ? ತೀರ್ಮಾನ ಮಾಡ್ಕೊಂಡ. ಏನ್ ಮಾಡ್ಕೊಂಡು ಹೇಳ್ರಿ? ಇವತ್ತು ಆತ್ಮೀಯರ ಜೀವಿತದಲ್ಲಿ ತೀರ್ಮಾನಗಳಿರ್ಬೇಕು. ಏನಿರ್ಬೇಕು ಹೇಳ್ರಿ? ತೀರ್ಮಾನಗಳು. ಹಲ್ಲೆಲೂಯ. ನೋಡ್ರಿ, ಕೆಲವೊಂದು ಲೌಕಿಕವಾದ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ. ಒಳ್ಳೇದೇ, ತಪ್ಪೇನಲ್ಲ. ಹಲ್ಲೆಲೂಯ. ನಾನು ಹಂಗಿರ್ಬೇಕು, ಇದಿದ್ರೆ ನಾನು ದುಡಿಯೋಕ್ಕಾಗೋದು, ಹಲ್ಲೆಲೂಯ ಅಂತ ತೀರ್ಮಾನ ತಗೊಂಡ್ರು. ಆದರೆ ಆತ್ಮಿಕ ವಿಷಯದಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ಳಬೇಕು. ಆಮೇನ್. ಹಲ್ಲೆಲೂಯ. ಈ ವ್ಯಕ್ತಿ ಸೌಲನಾಗಿರುವಾಗ ತೀರ್ಮಾನ ತೆಗೆದುಕೊಂಡ. ಎಂತ ತೀರ್ಮಾನ? ನಾನು ಯೇಸು ಕ್ರಿಸ್ತನೇ ದೇವ ಕುಮಾರನೆಂದು ಅನೇಕ ಕಡೆಗಳಲ್ಲಿ ಸಾರ್ಬೇಕಂತೇಳಿ ತೀರ್ಮಾನ ತೆಗೆದುಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯ. ಹೆಂಗ್ ಹೋಗ್ತಾನೆ ಗೊತ್ತಾ? ನನ್ನ ಯೇಸುವೇ, ನನ್ನ ಯೇಸುವೇ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ಹೇಳ, ನನ್ನ ಯೇಸುವೇ, ನನ್ನ ಯೇಸುವೇ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ನನ್ನ ಯೇಸುವೇ, ಆಮೆನ್. ಗ್ಲೋರಿ. ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ಎಲ್ಲ ನನ್ನ ಬೇಡವೆಂದು ತಳ್ಳಿಬಿಟ್ಟ ಕಲ್ಲು ನಾನು, ಎಲ್ಲ ನನ್ನ ಬೇಡವೆಂದು ತಳ್ಳಿಬಿಟ್ಟ ಕಲ್ಲು ನಾನು, ನನ್ನ ಹುಡುಕಿ ಬಂದದು ನಿನ್ನ ಪ್ರೀತಿಯೇ, ನನ್ನ ಹುಡುಕಿ ಬಂದದು ನಿನ್ನ ಪ್ರೀತಿಯೇ. ನನ್ನ ಆಸೆ ಬಯಕೆ ಎಲ್ಲ ನಿನ್ನ ಪ್ರೀತಿ ಮಾಡುವುದೇ, ನನ್ನ ಆಸೆ ಬಯಕೆ ಎಲ್ಲ ನಿನ್ನ ಪ್ರೀತಿ ಮಾಡುವುದೇ. ಬದುಕುವುದು ಸಾಯುವುದು ನಿನ್ನಗಾಗಿಯೇ, ಬದುಕುವುದು ಸಾಯುವುದು ನಿನ್ನಗಾಗಿಯೇ, ಬದುಕುವುದು ಸಾಯುವುದು ನಿನ್ನಗಾಗಿಯೇ. ಆಮೆನ್. ಸಾಯುವುದು ನಿನ್ನಗಾಗಿಯೇ. ಹಲ್ಲೆಲೂಯ. ಹಲ್ಲೆಲೂಯ. ಈ ವ್ಯಕ್ತಿ ಮಾರ್ಪಟ್ಟ. ಹೆಂಗ್ ಮಾರ್ಪಟ್ಟ ಗೊತ್ತಾ? ನನ್ನ ಯೇಸುವೇ, ನಿನ್ನೊಂದಿಗೆ ಬಾಳುವ ಏನಂತೆ ಆಸೆಯಾಗಿದೆ. ಹಲ್ಲೆಲೂಯ. ಈತನು ಸಭಾಮಂದಿರಗಳಲ್ಲಿ ಹೋಗಿ ಯೇಸುವೆ ದೇವಕುಮಾರನೆಂದು ಸಾರುವುದಕ್ಕೆ ತೊಡಗಿದಾಗ ಅಲ್ಲಿ 21ನೇ ವಚನದಲ್ಲಿ ವಾಕ್ಯ ನೋಡುತ್ತೆ. ಓದೋಣ. ಅಪೊಸ್ತಲ ಕಾರ್ಯಗಳು 9:21 ಓದೋಣ ಬೇಗ. ಕೇಳಿದವರೆಲ್ಲರೂ ಕೂಡ, ಅಂದ್ರೆ ಈ ರೀತಿಯಾಗಿ, ಈಗ ನಾನೇ ಸೌಲ ಅನ್ಕೊಡ್ರಿ, ನಾನು ಯೇಸುವೆ ದೇವಕುಮಾರನೆಂದು ಬೋಧಿಸ್ತಿರುವಾಗ ಈ ರೀತಿ ಕೇಳಿದವರೆಲ್ಲರೂ ಕೂಡ ಈ ಹೆಸರು ಹೇಳುವವರನ್ನು ಯೆರೂಸಲೇಮಿನಲ್ಲಿ ಹಾಳು ಮಾಡಿದವನು ಇವನಲ್ಲವೇ. ಹಲ್ಲೆಲೂಯ. ಒಂದು ಕಾಲದಲ್ಲಿ ಅನೇಕರನ್ನು ಹಾಳು ಮಾಡಿ, ಅನೇಕರ ಕುಟುಂಬವನ್ನು ಒಡೆದು, ಅನೇಕ ಕ್ರೈಸ್ತವರ ಜೀವಿತವನ್ನು ನಷ್ಟ ಮಾಡಿದವನು ಇವನಲ್ಲವೇ. ಇವತ್ತು ಇವನೇ ಯೇಸು ದೇವರ ಕುಮಾರನೆಂದು ಬೋಧಿಸ್ತಾ ಇದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರಂದ್ರೆ ಬಹಳಷ್ಟು ಸಿಟ್ಟುಳ್ಳ ವ್ಯಕ್ತಿ. ಈಗ ಏನ್ ಮಾಡ್ತಾನೆ ಗೊತ್ತಾ? ಯೇಸೇ ದೇವಕುಮಾರನು. ಹಲ್ಲೆಲೂಯ. ಯೇಸುವೇ ನಿಜವಾದ ರಕ್ಷಕನು. ಆಮೇನ್. ಯೇಸುವೇ ನಮ್ಮ ಜೀವಿತವನ್ನು ಕಟ್ಟುವವನಂತೇಳಿ ಅನೇಕರಿಗೆ ಬೋಧಿಸ್ತಾ ಇದ್ದಾನೆ. ಆಮೇನ್. ಈತನು ಒಂದೇ ತೀರ್ಮಾನ ಮಾಡಿಕೊಂಡ. ಆ ತೀರ್ಮಾನ ಏನಂದ್ರೆ, ತೆಗಿರಿ ವಾಕ್ಯ ಓದೋಣ. ಆತನ ತೀರ್ಮಾನ ಹೆಂಗಿತ್ತಂದ್ರೆ, ವಾಕ್ಯ ಓದೋಣ, ಬೈಬಲ್ ತೆಗಿರಿ. ಫಿಲಿಪ್ಪ 1ನೇ ಅಧ್ಯಾಯ ಬೇಗ 1ನೇ 21ನೇ ವಚನ ಓದ್ರಿ ಬೇಗ. ನನಗಂತೂ ಬದುಕುವುದಾದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಹಲ್ಲೆಲೂಯ. ಹಲ್ಲೆಲೂಯ. ನೋಡ್ರಿ, ಈ ವ್ಯಕ್ತಿ ಎಂತ ತೀರ್ಮಾನ ತೆಗೆದುಕೊಂಡು ಹೇಳ್ರಿ, ನಮ್ಮ ಬದುಕಿದ್ರೆ ಯಾರಿಗೋಸ್ಕರ ಬದುಕ್ತಾನಂತೆ? ಯಾರಿಗೋಸ್ಕರ ಬದುಕ್ತಾನಂತೆ? ಕೆಲವೊಬ್ರು ನೋಡ್ರಿ, ಈ ಲೋಕದಲ್ಲಿ ಕುಟುಂಬಗಳಿಗೋಸ್ಕರ ಬದುಕ್ತಾ ಇರ್ತಾರೆ. ಆದರೆ ಈ ವ್ಯಕ್ತಿ ಯಾವಾಗಾದ್ರೆ ದೇವರ ಸ್ವರವನ್ನು ಕೇಳದೋ ಯಾರಿಗೋಸ್ಕರ ಬದುಕ್ತಾ ಇದ್ದಾನಂತೆ? ಏನಪ್ಪ, ಯಾರಿಗೋಸ್ಕರ ಬದುಕ್ತಾ ಇದ್ದಾನಂತೆ?
ದೇವರಿಗೋಸ್ಕರ. ಹಲ್ಲೆಲೂಯ. ಎಂಥ ತೀರ್ಮಾನ ನೋಡ್ರಿ. ವ್ಯಕ್ತಿ ಬದಲಾವಣೆ ಹೆಂಗ್ ಬಂತು ನೋಡ್ತಾ, ದೇವರಂದ್ರೆ ಹಿಂಸಿಸುವವನು, ದೇವರ ಮಕ್ಕಳಂದ್ರೆ ನಷ್ಟಪಡಿಸುವವನು, ದೇವರ ಮಕ್ಕಳಂದ್ರೆ ಅಸಹಿಸಿಕೊಳ್ಳುವ ವ್ಯಕ್ತಿ ಈಗ ಹೇಳ್ತಾನೆ, ನನಗಂತೂ ಬದುಕುವುದಾದ್ರೆ ಕ್ರಿಸ್ತನೇ. ಹಲ್ಲೆಲೂಯ. ಒಂದು ವೇಳೆ ನಾನು ಕೂಡ ಕ್ರಿಸ್ತನ ಹಿಂಬಾಲಿಸಿ ನನ್ನ ಸಾಯಿಸಕ್ಕೆ ಬಂದ್ರೆ ಅದು ನನಗೆ ಲಾಭ. ಹಲ್ಲೆಲೂಯ. ಏನಂತ ಹೇಳ್ತಾನೆ? ಲಾಭ. ಹಲ್ಲೆಲೂಯ. ಅಂದ್ರೆ ಈಗ ದೇವರು ಗಮನಿಸ್ರಿ, ಸೌಲನ ಜೀವಿತವನ್ನು ಏನ್ ಮಾಡ್ದೆ ಹೇಳ್ರಿ? ಮಾರ್ಪಡಿಸಿದನು. ಯಾರ ಜೀವಿತ ಮಾರ್ಪಡಿಸಿದ? ಸೌಲ ಏನಾಗಿ ಮಾರ್ಪಟ್ಟ ಹೇಳ್ರಿ? ಪೌಲನಾಗಿ ಮಾರ್ಪಟ್ಟ. ಎಂಥ ರೀತಿಯಲ್ಲಿ? ಬದುಕಿದ್ರೆ ಏಸುಗೋಸ್ಕರ, ಸತ್ರೆ ಏಸುಗೋಸ್ಕರ. ಹಲ್ಲೆಲೂಯ. ಈಗ ಯಾರಾದ್ರೆ ಯೇಸು ಸ್ವಾಮಿ ನಂಬಿ ನಿನ್ನ ಸಾಯಿಸಿದ್ರೆ ಸಾಯಿಸು, ಭಯ ಇಲ್ಲ. ಆಮೇನ್. ಹಲ್ಲೆಲೂಯ. ನಿನ್ನ ಸಾಯಿಸ್ತೀನಿ ದೇವ್ರು ನಂಬಿದ್ರೆ ಐ ಆಮ್ ರೆಡಿ. ಯಾರಂತಿದ್ರಿ ಮಾತನ್ನ? ಪೌಲ ಅಂತಿದ್ದ ಒಂದು ಕಾಲದಾಗ, ನಾನೇ ಎಷ್ಟೋ ರಕ್ತಪಾತ ಮಾಡಿದ್ದೀನಿ, ಇವತ್ತು ನಾನು ಕೂಡ ದೇವ್ರಿಗೋಸ್ಕರ ಸಾಯಕ್ಕೆ ರೆಡಿ. ಪೌಲನ್ ಹೆಂಗ್ ಸಾಯಿಸ್ಯಾರ ಹೇಳ್ರಿ? ರುಂಡ ತೆಗೆದುಬಿಟ್ರು, ಸಿರ ಕಡ್ದಾಕ್ಬಿಟ್ರು. ಹಲ್ಲೆಲೂಯ. ಯೇಸು ಸ್ವಾಮಿ ಬಗ್ಗೆ ಮಾತೆತ್ತಿರಿ, ನೀನು ಸಿರ ಇರಲ್ಲ ಅಂದ್ರು. ರೆಡಿ ಏನಂತ ಹೇಳ್ದ? ಐ ಆಮ್ ರೆಡಿ ಅಂದ. ಹಲ್ಲೆಲೂಯ. ಏನಂತ ಹೇಳ್ರಿ? ರೆಡಿ ಅಂದ. ಕಡಿತೀವಿ ನೋಡ ಅಂದ. ಕಡಿತೀರ? ಪೀಸ್ ಪೀಸ್ ಮಾಡ್ರಿ. ಕೈಮ ಊಟ ಮಾಡ್ರಲ್ಲ, ಕೈಮ ಹೆಂಗಿರುತ್ತೆ? ಇಷ್ಟಿಷ್ಟೇ ಪೀಸ್ ಇರುತ್ತೆ, ಇಷ್ಟಿಷ್ಟೇ ಇರ್ತಾವ ಪೈಸೆಗಳಲ್ಲ, ಹಂಗ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ರಿ, ಪರವಾಗಿಲ್ಲ. ಬದುಕುವುದು ಸಾಯುವುದು ಯೇಸುಗಾಗಿಯೇ. ಇದೇ ಒಂದು ಹಿಡ್ಕೊಂಡು ಬಿಡ್ತಾನೆ ದಾರಿ. ಹಲ್ಲೆಲೂಯ. ಹೆಂಗ್ ಬಿಡ್ತಾನೆ ದಾರಿ? ಸಮುದ್ರ ದಾಡ್ತಾ ಇದ್ದಾನ. ಹಲ್ಲೆಲೂಯ. ಊರುಗಳು ದಾಡ್ತಾ ಇದ್ದಾನ. ಆತನ ಸೇವೆಯಲ್ಲಿ ಅಷ್ಟೇ ಅಡೆತಡೆ ಬಂದ್ರು ಕೇರೆ ಮಾಡ್ತಾ ಇಲ್ಲ, ಸುಮ್ಮನೆ ಓಡ್ತಾ ಇದ್ದೇನೆ. ಆಮೇನ್. ಅದಕ್ಕೋಸ್ಕರ ಹೇಳ್ತಾನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ. ಆಮೇನ್. ನನ್ನ ಓಟವನ್ನು ಮುಗಿಸಿದ್ದೇನೆ. ಯಾಕೆ ಮಾತಾಡ್ತಾನೆ ಹೇಳ್ರಿ? ಒಂದು ಕಾಲದಲ್ಲಿ ಯಾವುದೋ ಬೇಕಿಲ್ದಕ್ಕೋಸ್ಕರ ಓಡಿದ್ದಾನೆ, ಈಗ ಬೇಕಾಗಿರುವ ದೇವರಿಗೋಸ್ಕರ ಓಡ್ತಾ ಇದ್ದೇನೆ. ಯಾರೋ ನಾವು ನೀವು ಕೂಡ ಯಾರಿಗೋಸ್ಕರ ಓಡ್ಬೇಕು ಹೇಳ್ರಿ? ನಿಮ್ಗೆ ಹಂಗಂತೇಳಿ ನಾನು ಗ್ರೌಂಡ್ ಮಾಡಿ ರನ್ನಿಂಗ್ ರೇಸ್ ಬಿಡ್ತೀನಿ ನಿಮ್ನ. ಓಡ್ರಿ, ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಬಹುಮಾನ ಅಂತ ಏನು ಹೇಳ್ತಿಲ್ಲ, ದೇವ್ರಿಗೋಸ್ಕರ ಓಡೋಣ. ಹಲ್ಲೆಲೂಯ. ಆ ಬಹುಮಾನ ಜೀವ ಎಂಬ ಜಯಮಾಲೆ, ಬಾಡಿ ಹೋಗದ ಜಯಮಾಲೆ ದೇವರಿಂದ ನಮಗೆ ಸಿಗುತ್ತೆ. ಅದೇ ದೊಡ್ಡ ಬಹುಮಾನ ನಮಗೆ. ಆಮೇನ್. ಹಲ್ಲೆಲೂಯ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ವಾಕ್ಯ ಕೇಳುವ ನಾವೆಲ್ಲರೂ ಕೂಡ ನಾವೊಂದು ತೀರ್ಮಾನ ಮಾಡ್ಕೊಳ್ಬೇಕು. ಏನು ಮಾಡ್ಕೊಳ್ಬೇಕು ಹೇಳ್ರಿ? ನಾವು ಪಕ್ಕದಲ್ಲಿ ಕೈ ಕೊಟ್ರಿ. ಇನ್ನು ಮೇಲೆ ಈ ಹೊಸ ತಿಂಗಳಲ್ಲಿ, ಈ ಮೊದಲನೇ ವಾರದಲ್ಲಿ ನೀನೊಂದು ತೀರ್ಮಾನ ಮಾಡ್ಕೋ, ನಾನೊಂದು ತೀರ್ಮಾನ ಮಾಡ್ಕೊಂಡೆ, ನಾವು ದೇವರ ರಾಜ್ಯವನ್ನು ಕಟ್ಟೋಣ. ಆಮೇನ್. ಯಾರ ರಾಜ್ಯ ಕಟ್ಟೋಣ ನಾವು? ಅಣ್ಣ ನಮ್ದು ಸಣ್ಣ ಮನೆ ಐತೆ, ಫಸ್ಟ್ ಮನೆ ಕಟ್ಟಿದ ಮೇಲೆ ಆಮೇಲೆ ದೇವ್ರ ರಾಜ್ಯ ಕಟ್ತೀವಿ ಅನ್ನಬಾರ್ದು. ಫಸ್ಟ್ ದೇವರ ರಾಜ್ಯ. ಹಲ್ಲೆಲೂಯ. ವಾಕ್ಯದ ಹೇಳ್ತಲ್ಲ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೋ. ಕಟ್ಟಾದನ್ನ ನೀನು ಕಟ್ತಾ ಇರೋ, ನೀನು ಹಿಂದೆ ಎಲ್ಲ ಓಡಿ ಬರ್ತಾವ ಮತ್ತೆ. ಹಲ್ಲೆಲೂಯ. ನನಗೆ ಬಾಡ ದೇವ್ರೆ ಕೀಬೋರ್ಡ್ ಮಾಡಿದ್ರೆ ಸುಮ್ ತಗೊಂಡು ದೇವ್ರ ಕೊಡ್ತಾನ. ಹಲ್ಲೆಲೂಯ. ದೇವ್ರ ಕೀಬೋರ್ಡ್ ಕೊಡೆ. ಅಷ್ಟು ದೇವರ ರಾಜ್ಯ ನೀತಿಗಾಗಿ ಏನ್ ಮಾಡ್ಬೇಕು ಹೇಳ್ರಿ? ತವಕ ಅಂದ್ರೆ ಹೆಂಗಿರ್ತ ಗೊತ್ತಾ? ಪ್ರಾರ್ಥನೆ ಐತಾ? ಇರ್ಲಿ ಬಿಡು, ನೆಕ್ಸ್ಟ್ ವಾರ ಹೋಗೋಣ. ಅದು ತವಕ ಅನ್ನಲ್ಲ. ಅದೇನಂತ ಗೊತ್ತಾ? ಆರೋಧಿ ಜೀವಿತ. ಅದೇನು ಹೇಳ್ರಿ? ಆರೋಧಿ ಜೀವಿತ. ಈಗ ನಾವು ಕೂಡ ಪೌಲನಾಗೆ ತೀರ್ಮಾನ ತೆಗೆದುಕೊಂಡು ಬದಲಾವಣೆ ಹೊಂದಬೇಕು. ಆಮೇನ್. ಏನೊಂದು ಬೇಕಲ್ರಿ? ನಾವು ಬದಲಾವಣೆ ಹೊಂದಬೇಕು, ತೀರ್ಮಾನ ತೆಗೆದುಕೊಳ್ಳೋದು. ತೆಗಿರಿ, ವಾಕ್ಯ ಓದೋಣ. ಯಾರೆಲ್ಲ ಬೈಬಲಲ್ಲಿ ತೀರ್ಮಾನ ತೆಗೆದುಕೊಂಡು ಅವರ ಜೀವಿತದಲ್ಲಿ ಏನು ಬದಲಾವಣೆ ಹೊಂದಿದ್ದಾರೆ ವಾಕ್ಯದಲ್ಲೋಣ. ತೆಗಿರಿ, ಇಬ್ರಿಯ 11ನೇ ಅಧ್ಯಾಯ 24ನೇ ವಚನ ಓದೋಣ. ಇಬ್ರಿಯ 11ನೇ ಅಧ್ಯಾಯ 24ನೇ ವಚನ ಬೈಬಲ್ ತೆಗಿರಿ. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದಿದ್ದು ನಂಬಿಕೆಯಿಂದಲೇ. ಹಲ್ಲೆಲೂಯ. ಈಗ ಗಮನಿಸಿದ ಪ್ರೀತಿಯುಳ್ಳ ದೇವ ಜನರೇ, ಮೋಶೆಯಲ್ಲಿ ನಂಬಿಕೆ ಇದೆ. ಏನಂತೇಳಿ? ಆ ಜನರನ್ನು ಕೈ ಬಿಡದ ದೇವರು. ಯಾವ ಜನರು? ಗೋಷೆನ್ ಪ್ರಾಂತದಲ್ಲಿ ಪ್ರತಿದಿನ ಕಣ್ಣೀರಾಗ್ತಾ ಇದ್ದಾರೆ, ಪ್ರತಿದಿನ ಗೋಳಾಡ್ತಾ ಇದ್ದಾರೆ, ಪ್ರತಿದಿನ ಅವ್ರ ಜೀವಿತದಲ್ಲಿ ಬಿಡುಗಡೆ ಇಲ್ಲದೆ ಅನೇಕ ದಿನಗಳಿಂದ ಅವ್ರ ಜೀವಿತ, ಅವರ ಮನಸ್ಸು ಕುಗ್ಗಿ ಹೋಗಿದೆ. ಅವ್ರನ್ನ ಮೋಶೆ ನೋಡ್ತಾ ಇದ್ದೇನೆ. ಯಾರ ಮಗನೆನಿಸ್ಕೊಂಡು? ಮೊದಲು ಫರೋಹನ ಕುಮಾರ್ತೆಯ ಮಗನೆನಿಸ್ಕೊಂಡು ಎಲ್ಲ ಇಸ್ರೇಲ್ ಜನರು ನೋಡ್ತೇನೆ. ಯಾವಾಗಾದ್ರೆ ಈ ಮೋಶೆಗೆ ನೀನು ಇಸ್ರಾಯೇಲ್ ಅಂತ ಗೊತ್ತಾಯ್ತೋ, ಆ ವ್ಯಕ್ತಿ ಅವತ್ತು ನಿರ್ಣಯ ಮಾಡಿಕೊಂಡ, ಮೋಶೆಗೆ ದೊಡ್ಡವನಾದ್ಮೇಲೆ ಎಷ್ಟನೇ ವರ್ಷದಲ್ಲಿ?
40ನೇ ವರ್ಷದಲ್ಲಿ ಹಲ್ಲೆಲೂಯಾ ಒಂದು ತೀರ್ಮಾನ ತೆಗೆದುಕೊಂಡು ಏನಂತೇಳಿ, ನಾನು ಇನ್ನು ಮೇಲೆ ನಾನು ಇಸ್ರಾಯೇಲಿನಾಗಿದ್ದು ದೇವರ ಸೃಷ್ಟಿಯಲ್ಲಿ ಮಾರ್ಪಟ್ಟವನಾಗಿ ದೇವರು ತನ್ನ ಹೋಲಿಕೆ ಸರಿಯಾಗಿ ನಾನು ಉಂಟು ಮಾಡಿದರೆ, ಈಗ ನಾನು ಯಾಕೆ ಈ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಬೇಕು? ಬೇಡ, ಅವರ ಜೊತೆ ನಾನಿರ್ತೇನೆ. ಆಮೆನ್, ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಿಲ್ಲ, ಮೋಶೆ ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳೋದು ಬೇಡವೆಂದಿದ್ದು ನಂಬಿಕೆಯಿಂದಲೇ. ಆಮೆನ್. ಮುಂದೆ ಹೇಳುತ್ತೆ ವಾಕ್ಯ ಓದೋಣ, 25ನೇ ವಚನ ಓದ್ರಿ. ಅಲ್ಲಿ ಹೇಳುತ್ತೆ ನೋಡ್ರಿ, ಸ್ವಲ್ಪ ಕಾಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಒಂದು ಮಾತು ಹೇಳ್ತೀನಿ ಗಮನಿಸ್ರಿ, ಪಾಪ ಸ್ವಲ್ಪ ಹೊತ್ತೇ ನಮಗೆ ಮಜಾ ಕೊಡುತ್ತೆ. ಪಾಪ ಏನು ಕೊಡುತ್ತೆ ಹೇಳ್ರಿ? ನಮಗೆ ಸ್ವಲ್ಪ ಹೊತ್ತೇ ಮಜಾ ಕೊಡುತ್ತೆ. ಆಮೇಲೆ ಆ ಮಜದಿಂದ ಲೈಫ್ ಟೈಮ್ ರಜಾ ತೆಗೆದುಕೊಳ್ಬೇಕಾಗುತ್ತೆ. ಹಲ್ಲೆಲೂಯಾ. ಮೋಶೆ ತಿಳ್ಕೊಂಡಿದ್ದಾನೆ. ಆಮೇನ್. ಇಲ್ಲಿ ವಾಕ್ಯ ನೋಡ್ತೀವಲ್ಲ, ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳೋದು ಬೇಡವೆಂದಿದ್ದು ನಂಬಿಕೆಯಿಂದ. ಅಂದ್ರೆ ಅವ್ರನ್ನ ದೇವ್ರು ಹೆಂಗಿದ್ರು ಕೈ ಬಿಡೋದಿಲ್ಲ, ನನ್ನನ್ನು ಕೈ ಬಿಡೋದಿಲ್ಲ ಅಂತೇಳಿ ಮೋಶೆ ನಂಬಿಕೆ ಇಟ್ಕೊಂಡಿದ್ದ. ಆ ನಂಬಿಕೆಯಿಂದಲೇ, ಅಮ್ಮ ನನ್ನ 40 ವರ್ಷ ಸಾಕಿ ಫರೋಹನ ಕುಮಾರ್ತೆ ತಾಯಿ ಧನ್ಯವಾದ ನಿನಗೆ, ಆದರೆ ನಾನು ನಿನ್ನ ಮಗ ಅನ್ನಿಸ್ಕೊಳ್ಳಲ್ಲ, ನಾನು ಅವ್ರ ಜೊತೆಗೆ ಇರ್ತೀನಿ. ಆಮೇನ್. ಯಾಕಂದ್ರೆ ಹಣ ಇದ್ದರೆ ಹೆಂಗ್ ಬೇಕಾರಲ್ಲ ಏನು ಮಾಡ್ಬೋದು ಹೇಳ್ರಿ, ದರ್ಜೆಯಾಗಿ ಜೀವಿಸಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಅದಕ್ಕೋಸ್ಕರ ಮೋಶೆ ಎಂತ ತೀರ್ಮಾನ ತೆಗೆದುಕೊಂಡು ಗೊತ್ತಾ? ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸುವುದಕ್ಕಿಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪ ಮಾಡೋದು ಸ್ವಲ್ಪ ಹೊತ್ತೇ, ಆದರೆ ಅದರ ಪ್ರಾಬ್ಲಮ್, ಅದರ ಪರಿಣಾಮ ಎಷ್ಟೋ ವರ್ಷಗಳ ಕಾಲ ಅನುಭವಿಸಬೇಕಾಗುತ್ತೆ. ಅದು ಮೋಶೆ ತಿಳ್ಕೊಂಡ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ. ಹಲ್ಲೆಲೂಯಾ. ನೋಡ್ರಿ, ಮೋಶೆಯ ತೀರ್ಮಾನ ಎಂತ ಶ್ರೇಷ್ಠವಾದ. ಇನ್ನು ಎಷ್ಟು ದಿನ ಬದುಕಿನ ಗೊತ್ತಿಲ್ಲ ಮೋಶೆ ಕೂಡ. ಅದಕ್ಕೋಸ್ಕರ ಸ್ವಲ್ಪ ದಿನ ತಿಳ್ಕೊಂಡು ಈ ಬದುಕಿರುವ ದಿನಗಳಲ್ಲಿ ಎಷ್ಟು ದಿನದ ಪಾಪ ಭೋಗದಲ್ಲಿ ಅನುಭವಿಸಬೇಕು, ಬೇಡ ಇದು. ಆಮೇನ್. ಇನ್ನು ಏನ್ ಮಾಡ್ತೀವಿ ಮೋಶೆ ಅಂತ ಹೇಳ್ತಾನ, ದೇವ ಜನರೊಂದಿಗೆ ಹೋದಣ, ಕಷ್ಟವನ್ನು ಅನುಭವಿಸದೆ ಒಳ್ಳೆಯದೆಂದು ಏನ್ ಮಾಡ್ಕೊಂಡನಂತೆ ಮೋಶೆ ತೀರ್ಮಾನ. ಹಲ್ಲೆಲೂಯಾ. 40ನೇ ವರ್ಷದಲ್ಲಿ ತೀರ್ಮಾನ ಮಾಡ್ಕೊತಾ ಇದ್ದೇನೆ, ನಾನು ಇನ್ಮೇಲೆ ಪಾಪ ಭೋಗಗಳನ್ನು ಈ ಫರೋಹನ ಕುಮಾರ್ತೆ ಮಗನೆನಿಸ್ಕೊಂಡು ಹೆಂಗ್ ಬೇಕಾರಂಗ ವರ್ತಿಸೋದಕ್ಕೆ ಬೇಡ. ನಾನು ಏನಿದ್ರೆ ದೇವರ ಮಕ್ಕಳೊಂದಿಗೆ ಕಷ್ಟ ಆಗಲಿ, ಸುಖ ಆಗಲಿ, ವೇದನೆ ಆಗಲಿ, ಹೋರಾಟ ಆಗಲಿ, ಅವರೊಂದಿಗೆ ಏನಂತೆ ಅನುಭವಿಸ್ತೇನೆ. ನಾನು ಕೂಡ ಅವ್ರು ಏನು ಅನುಭವಿಸ್ತಾರೆ ಅದು ನಾನು ಅನುಭವಿಸ್ತೇನೆ ಅಂತೇಳಿ ತೀರ್ಮಾನ ಮಾಡಿಕೊಂಡ. ಯಾಕೆ ತೀರ್ಮಾನ ಮಾಡಿಕೊಂಡ? ಮುಂದೆ ಹೋದ್ರಿ, 26ನೇ ವಚನ ಹೋದ್ರಿ ಬೇಗ. ಇಲ್ಲೇ ಮೇನು ವಾಕ್ಯ, ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಆಮೇನ್, ಹಲ್ಲೆಲೂಯಾ. ಐಗುಪ್ತ ದೇಶದಲ್ಲಿ ಸರ್ವೈಶ್ವರ್ಯ ಇದೆ. ಆಮೇನ್. ಐಗುಪ್ತ ದೇಶದಲ್ಲಿ ಗಮನಿಸ್ರಿ, ಬೆಳ್ಳಿ ಬಂಗಾರ ಎಲ್ಲವೂ ಇದೆ. ಅದು ಮೋಶೆ ಕೂಡ ಬರುತ್ತೆ, ಯಾಕಂದ್ರೆ ಪಾಲು ಬರುತ್ತೆ. ಅದಕ್ಕೋಸ್ಕರ ಆ ಪಾಲಲ್ಲಿ ಫರೋಹನಿಗೆ ಮಗಳಿದ್ದಾಳೆ, ಆ ಕುಮಾರ್ತೆಗೆ ಪಾಲು ಬರುತ್ತೆ. ಆ ಪಾಲು ಮೋಶೆಗೆ ಬರುತ್ತೆ. ಆ ಮೋಶೆದನ್ನು ತೆಗೆದುಕೊಂಡು ಚೆನ್ನಾಗಿರ್ಬೋದಾಗಿತ್ತು, ಬಟ್ ಆದ್ರೆ ಆ ಪಾಲು ಬೇಡ. ಏನ್ ಬೇಕಂತ ಮೋಶೆಗೆ? ಏನ್ ಬೇಕಂತ ಮೋಶೆಗೆ? ಮುಂದೆ ಹೇಳುತ್ತೆ ಹೋದ್ರಿ, ಯಾಕೆಂದ್ರೆ ಬರುವ ಪ್ರತಿಫಲದ ಮೇಲೆ ಏನಿಟ್ಟಿದನಂತೆ, ಆ ಪ್ರತಿಫಲ ಅಳಿದು ಹೋಗೋದಿಲ್ಲ. ಹಲ್ಲೆಲೂಯಾ. ಫರೋಹನ ಕುಮಾರ್ತೆಯ ಮಗನೆನಿಸ್ಕೊಂಡು ಎಲ್ಲ ತಗೊಂಡಿದ್ರೆ ಮೋಸೆ ಸತ್ತ ಮೇಲೆ ಅಲ್ಲಿಗೆ ಅದು ಬೇರೆ ಸೊತ್ತಾಗ್ತಿತ್ತದು. ಆದರೆ ಬರುವ ಪ್ರತಿಫಲದ ಮೇಲೆ ಮೋಶೆ ಏನು ಮಾಡಿದೆ ಹೇಳ್ರಿ? ಕಣ್ಣಿಟ್ಟಿದ್ದ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕಣ್ಣಿಟ್ಟು ಏನು ಮಾಡಿದೆ ಹೇಳ್ರಿ? ಬೇಡ ಅಂದ ನಂಬಿಕೆಯಿಂದಲೇ. ಆಮೇನ್. ಬೇಡ ಅಂದು ಅದ್ರ ಮೇಲೆ ಕಣ್ಣಿಟ್ಟು, ಎದ್ರ ಮೇಲೆ? ಪರಲೋಕದ ಮೇಲೆ ಕಣ್ಣಿಟ್ಟು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸಿ ಪರಲೋಕ ಕಳ್ಕೋಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೇನು ಕಳ್ಕೋಬಾರ್ದು ಹೇಳ್ರಿ? ಪರಲೋಕ ಕಳ್ಕೋಬಾರ್ದು. ಆ ಪ್ರತಿಫಲ ಸಿಕ್ತು ಮೋಶೆಗೆ. ಅದಕ್ಕಿಂತ ಮುಂಚೆ ಏನು ಸಿಕ್ತು ಗೊತ್ತಾ ಮೋಶೆಗೆ? ನಾಯಕನ ಪಟ್ಟ ಸಿಕ್ತು. ಏನು ಸಿಕ್ತು ಹೇಳ್ರಿ? ಎಲ್ಲರಿ, ಮೋಶೆಗೆ ಏನು ಸಿಕ್ತು? ನಾಯಕನ ಪಟ್ಟ. ಎಂತ ನಾಯಕ? ಆತನ ನಾಯಕತ್ವ ಬಹಳ ಶ್ರೇಷ್ಠವಾದ್ದು. ಹಲ್ಲೆಲೂಯಾ. ಸುಮ್ಮನೆ ಹೆಜ್ಜೆ ಇಟ್ಟರೆ ಪ್ರಕೃತಿ ಗಡಗಡ ನಡಗ್ತಾ ಇತ್ತು. ಯಾರು ಹೆಜ್ಜೆ ಇಟ್ರೆ? ಆದರೆ ಮೋಶೆ ಕಾಲಿಟ್ರೆ ಪ್ರಕೃತಿ ಮಾತು ಕೇಳ್ತಾ ಇತ್ತಂತೆ. ಹಲ್ಲೆಲೂಯಾ. ನೋಡ್ರಿ, ಆ ಭಾಗ್ಯದ ಮೇಲೆ ಕಣ್ಣಿಟ್ಟ. ಯಾರೋ? ಪರಲೋಕ ಶ್ರೇಷ್ಠ ಭಾಗ್ಯದ ಮೇಲೆ ಕಣ್ಣಿಟ್ಟನು. ಆಮೇನ್. ಅದಕ್ಕೋಸ್ಕರ ಗಮನಿಸ್ರಿ, ದೇವರು ಮೋಶೆಯ ಜೀವಿತವನ್ನು ಸ್ಥಿರಪಡಿಸಿ ನಾಯಕತ್ವದಲ್ಲಿ ನಿಲ್ಲಿಸಿದನು. ಆಮೇನ್. ನಾವು ಕೂಡ ಪಾಪ ಭೋಗವನ್ನು ಅನುಭವಿಸೋದಕ್ಕಿಂತ ಎದ್ರ ಮೇಲೆ ಕಣ್ಣಿಡೋಣ? ನಾವು ಪರಲೋಕಕ್ಕೋಸ್ಕರ ಕಷ್ಟ ಅನುಭವಿಸೋಣ. ಪ್ರಾರ್ಥನೆ ಕಷ್ಟನೇ ಅನುಭವಿಸೋಣ, ಪ್ರಾರ್ಥನೆಯಲ್ಲಿ ಸೇರೋಣ, ಘನಪಡಿಸೋಣ. ಆಮೇನ್. ಇವಾಗ ಮಾತು ಹೇಳ್ತೀನಿ,
ನೀವೆಲ್ಲರೂ ಕೂತಿದ್ರಲ್ಲ, ಇತರ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಸಾಯಂಕಾಲ ಆದ್ರೆ ನಿಮ್ಗೆ ಟೈಮೇ ಕಾಣಕ್ಕಲ್ಲ. ಅಯ್ಯೋ 4 ಗಂಟೆ ಆಗ್ಬಿಡ್ತಾವೆ ಅಯ್ಯ ಅಂದ್ರೆ ಅದೇ ಪ್ರಾರ್ಥನೆ 10 ನಿಮಿಷ ಕೂತಿರಂದ್ರೆ ಇನ್ನು ಆ ಟೈಮ್ ಆವಲ್ದು ತಿರ್ಸೋಗಪ್ಪ ಮಂಗಿದೀವಿ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪಾಪ ಭೋಗವನ್ನು ಬಿಟ್ಟು ಪರಲೋಕದ ಮೇಲೆ ಕಣ್ಣಿಟ್ಟು ಅದಕ್ಕೋಸ್ಕರ ಕಷ್ಟವನ್ನು ಅನುಭವಿಸುತ್ತಾ ಸಮೃದ್ಧಿಯಾಗಿ ಜೀವನ ಮಾಡೋಣ. ಆಮೇನ್. ಎರಡನೇದಾಗಿ ದಾವೀದನ, ಯಾರು ಹೇಳ್ರಿ? ಎರಡನೇದಾಗಿ ದಾವೀದ ಏನು ತೀರ್ಮಾನ ತೆಗೆದುಕೊಂಡು ಗೊತ್ತಾಗಿರಿ? ವಾಕ್ಯ ಓದೋಣ. 23ನೇ ಕೀರ್ತನೆ 6ನೇ ವಚನ. ಬೇಗ ಹೋದ್ರಿ, ವಾಕ್ಯ ಮುಗಿಸ್ಬಿಡ್ತೀನಿ ಬೇಗ ನಾನು. 23ನೇ ಕೀರ್ತನೆ 6ನೇ ವಚನ, ಬೇಗ ಹೋದ್ರಿ. నేను బ్రతుకు దినములన్నీయు కృపాక్షేమములే నా వెంట వచ్చును, చిరకాలము యెహోవా మందిరములో నేను ನಿವಾಸము చేసేదను. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಇಲ್ಲಿ ವಾಕ್ಯ ನೋಡ್ತೇವೆ, ದಾವೀದನೊಂದು ಯೋಚನೆ ಮಾಡ್ತಾನೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲ ಶುಭ ಕೃಪೆ ನನ್ನನ್ನು ಏನು ಮಾಡ್ತಂತೆ? ಹಿಂಬಾಲಿಸೋ. ಯಾಕೆ? ಇವಾಗ ಒಂದು ಮಾತು ಹೇಳ್ತೀನಿ. ನೀವೆಲ್ಲರಿದ್ದೀವಿ, ನಿನ್ನನ್ನು ಶುಭ ಕೃಪೆ ಹಿಂಬಾಲಿಸ್ತದ ಅಥವಾ ಬೇರೆ ಏನಾದರೂ ಹಿಂಬಾಲಿಸ್ತದ? ಕೆಲವೊಬ್ಬ ಸರ್ ನಾನು ಹೋದ್ರೆ ನನಗೆ ಅವ್ರು ಹಿಂಬಾಲಿಸ್ತಾರೆ ಸರ್, ನಾನು ಬಂದರೆ ಇದು ಹಿಂಬಾಲಿಸ್ತಾರೆ ಸರ್, ನಾನು ಒಬ್ಬ ನಡ್ಕೊಂಡು ನಾನು ನಿಂದ ಏನೋ ಗೆಲ್ 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 ಅಂತ ಸೌಂಡ್ ಬರುತ್ತೆ ಸರ್ ಅಂತಿರ್ತಾರೆ ಕೆಲವರು. ಇವತ್ತು ನನ್ನ ವಾಕ್ಯ ಕೇಳುವ ನಾವೆಲ್ಲ ನಮ್ಮ ಜೀವಿತದಲ್ಲಿ ಶುಭ ಕೃಪೆ ಹಿಂಬಾಲಿಸ್ಬೇಕಂದ್ರೆ ನಾವೊಂದು ತೀರ್ಮಾನ ತೆಗೆದುಕೊಳ್ಳಬೇಕು. ದಾವೀದನ ತೀರ್ಮಾನ ತೆಗೆದುಕೊಂಡಿದ್ದ. ವಾಕ್ಯ ಓದೋಣ. ನಾನು ಸದಾಕಾಲವೂ ಯಾರ ಮಂದಿರದಲ್ಲಿ ವಾಸಿಸುವೆನೋ? ಯೆಹೋವನ ಮಂದಿರದಲ್ಲೇ. ಈ ತೀರ್ಮಾನ ತೆಗೆದುಕೊಳ್ಬೇಕು. ಹಲ್ಲೆಲೂಯಾ. ಮೋಶೆ ಪಾಪ ಭೋಗವನ್ನು ಅನುಭವಿಸೋದು ಬೇಡ ಅಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದ. ಐಗುಪ್ತ ಸರ್ವೇಶ್ವರಕ್ಕಿಂತ ಅದು ಬೇಡ ಅಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದ. ಇಲ್ಲಿ ದಾವೀದನು ಶುಭ ಕೃಪೆನ ಹಿಂಬಾಲಿಸ್ಬೇಕು, ನಾನು ಚೆನ್ನಾಗಿರ್ಬೇಕಂತೇಳಿ ಏನು ತೀರ್ಮಾನ ತೆಗೆದುಕೊಂಡ್ರಿ? ದೇವರ ಮಂದಿರದಲ್ಲಿ ವಾಸ ಮಾಡ್ಬೇಕಂತೇಳಿ. ಆಮೇನ್. ಅದಕ್ಕೋಸ್ಕರ 122ನೇ ಕೀರ್ತನೆಯಲ್ಲಿ ದಾವೀದನ ದೇವರಾಲಯ ಕರೆದಾಗ ವಸ್ತಂಪೋ ಬರ್ತೀನಿ ಹೋಗಿ ಅಂದಿಲ್ಲ. ನಿನ್ನ ಸನ್ನಿಧಿಗೆ ಓಡೋಡಿ ನಾ ಬಂದೆ ಸಯ್ಯ, ಮರೆದಾಗಿರುವ ಹೃದಯದಲ್ಲಿ ವಾಸಿಸಲು ಬಾರಯ್ಯ. ದೇವರಾಲಯ ಕರೆದಂಗೆಲ್ಲ ಸಂತೋಷ ಅಂತೆ. ಆಮೇನ್. ದಾವೀದನ ತೀರ್ಮಾನ ತೆಗೆದುಕೊಂಡಿದ್ದೆ ನೋಡ್ರಿ, ನಾನು ಸದಾ ಕಾಲವು, ನೀನು ಚಿರಕಾಲಮಕ ತೆಲುಗಿರೋದು ಚಿರಕಾಲಮಕ, ಚಿರಕಾಲಮು ಸದಾ ಕಾಲ ಹಲ್ಲೆಲೂಯ ಇರುವವರೆಗೂ ದೇವರ ಮಂದಿರದಲ್ಲಿ ವಾಸ ಮಾಡ್ಬೇಕಂತೇಳಿ ಏನು ಮಾಡಿದಂತೆ ದಾವೀದನು ಆಸೆ ಪಟ್ಟಂತೆ. ಹಲ್ಲೆಲೂಯ. ನಾವೆಲ್ಲರೂ ಕೂಡ ದೇವರ ಮಂದಿರದಲ್ಲೇ ವಾಸ ಮಾಡೋಣ, ದೇವರ ಮಂದಿರದಲ್ಲೇ ಬೆಳೆಯೋಣ. ಆಮೇನ್. ದೇವರ ಮಂದಿರದಲ್ಲಿ ಬೆಳೆದ ಯಾವ ವ್ಯಕ್ತಿ ಕೂಡ ನಷ್ಟವಾಗಿಲ್ಲ. ಆಮೇನ್. ಹಲ್ಲೆಲೂಯ. ಹೊರಗಡೆ ಲೌಕಿಕವಾಗಿ ಬೆಳೆದವನು ನಷ್ಟವಾಗಿರುವ ಚರಿತ್ರೆಗಳು ಬಹಳ ಇದೆ. ದೇವರ ಮಂದಿರದಲ್ಲಿ ಬೆಳೆದವನು ಯಾರು ಕೂಡ ನಷ್ಟವಾಗಿಲ್ಲ. ಆಮೇನ್. ಈಗ ಗಮನಿಸ್ರಿ, ಯಾಕೆ ದಾವೀದನು ದೇವರ ಮಂದಿರದಲ್ಲಿ ವಾಸ ಮಾಡೋದಕ್ಕೆ ಆಸೆ ಪಟ್ಟ ಗೊತ್ತಾ? ತೆಗಿರಿ ವಾಕ್ಯ ಓದೋಣ. ಅದೇ 27ನೇ ಕೀರ್ತನೆ 27:4 ಓದ್ರಿ ಬೇಗ. ಕೀರ್ತನೆ 27:4. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲೇ ವಾಸ ಮಾಡುತ್ತಾ. ಅಂದರೆ ಯೆಹೋವನ ಮನೆ ಅಂದರೆ ಯಾವ್ದು ಹೇಳ್ರಿ? ಆತನ ಆಲಯ. ಹಲ್ಲೆಲೂಯ. ಯೆಹೋವನ ಮಂದಿರದಲ್ಲೇ, ಯೆಹೋವನ ಮನೆಯಲ್ಲೇ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು. ಆಮೇನ್. ದೇವರ ಆಲಯದಲ್ಲಿ ಏನು ಸಿಗುತ್ತೆ ಹೇಳ್ರಿ? ನಮಗೆ ದೇವರ ಪ್ರಸನ್ನತೆ ಸಿಗುತ್ತೆ. ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದಲೇ ಕೇಳಿಕೊಂಡು ಅದನ್ನು ಎದುರು ನೋಡುತ್ತಿರುವೆನು. ಆಮೇನ್. ಇಲ್ಲಿ ಗಮನಿಸಿದ ಪ್ರೀತಿಯುಳ್ಳ ದೇವಚಂದ್ರೆ, ಈ ವ್ಯಕ್ತಿ ದಾವೀದನು ವರ ಬೇಡಿಕೊಳ್ತದೆ. ದೇವ್ರಿಗೆ ಕೇಳ್ದಂತ ದಾವೀದ ನಿನಗೇನು ಬೇಕಪ್ಪ ಅಂದ್ರೆ, ಅಯ್ಯ ನಾನು ನಿನ್ನ ಮಂದಿರದಲ್ಲಿ ನಿನ್ನ ಪ್ರಸನ್ನತೆಯನ್ನು ಏನು ಮಾಡ್ಬೇಕಂತೆ ನೋಡುತ್ತಾ ನಿನ್ನ ಆಜ್ಞೆಗಳನ್ನು ಧ್ಯಾನ ಮಾಡುವುದಕ್ಕೆ ನನಗೆ ದಯಪಾಲಿಸೆಂಬುದಾಗಿ ಆ ವರವನ್ನು ಬೇಡಿಕೊಂಡಂತೆ. ಆಮೇನ್. ನಾವು ಕೂಡ ಅದೇ ರೀತಿಯಲ್ಲಿ ದೇವರ ಆಲಯದಲ್ಲಿ ವಾಸ ಮಾಡಿ ದೇವರ ಪ್ರಸನ್ನತೆಯನ್ನು ಅನುಭವಿಸೋಣ. ಆಮೇನ್. ಭಕ್ತನೊಂದು ಹಾಡು ಬಾಡಿದ್ದೇನೆ. ಆ ಹಾಡಲ್ಲಿ ಈ ರೀತಿ ಲಿರಿಕ್ಸಿದೆ: ನಿನ್ ಪ್ರಸನ್ನತೆಯಲ್ಲೇ ನನ್ನ ಜೀವವಿದೆ, ನಿನ್ ಪ್ರಸನ್ನತೆಯಲ್ಲೇ ನನ್ನ ಸಮೃದ್ಧಿ ಇದೆ, ನಿನ್ ಪ್ರಸನ್ನತೆಯಲ್ಲೇ ನನ್ನ ಅನುಗ್ರಹವಿದೆ, ನಿನ್ ಪ್ರಸನ್ನತೆಯಲ್ಲೇ ನನ್ನ ಆರೋಗ್ಯವಿದೆ. ಪ್ರಸನ್ನತೆಯಲ್ಲಿ ಜೀವ, ಸಮೃದ್ಧಿ, ಆತನ ಕೃಪೆ, ಆತನ ಆರೋಗ್ಯ ನಮಗೋಸ್ಕರ ಅಡಗಿದೆ. ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಇವೆಲ್ಲವೂ ಅಡಗಿದೆ. ಅದಕ್ಕೋಸ್ಕರ ಆತನ ಪ್ರಸನ್ನತೆಯನ್ನು ಬಯಸಬೇಕು. ಆಮೇನ್. ದೇವರು ದಾವೀದನ ಎಂಥ ಸ್ಥಾನಕ್ಕೆ ತಂದೆ ಗೊತ್ತಾ?
ಅರಸನ ಸ್ಥಾನಕ್ಕೆ ತಂದ. ಎಷ್ಟು ವರ್ಷ ಅರಸನಾಗಿದೆ ಹೇಳ್ರಿ ದಾವೀದನು? 40 ವರ್ಷ. ಹಲ್ಲೆಲೂಯಾ. ಎಷ್ಟು ವರ್ಷ? 40 ವರ್ಷ. ತೀರ್ಮಾನ ತೆಗೆದುಕೊಂಡ ಮೋಶೆ 40 ವರ್ಷ ನಾಯಕನಾಗಿದ್ದ. ಅದೇ ದಾವೀದನು ತೀರ್ಮಾನ ತೆಗೆದುಕೊಂಡ ದಾವೀದನು 40 ವರ್ಷ ಏನಾಗಿದೆ ಹೇಳ್ರಿ? ರಾಜನಾಗಿದೆ. ನಾವು ಕೂಡ ತೀರ್ಮಾನ ತೆಗೆದುಕೊಂಡ ಒಂದೇದಾಗಿ ಪಾಪ ಭೋಗವನ್ನು ಬಿಡೋಣ ಮತ್ತು ಈ ಲೋಕದ ಸರ್ವೈಶ್ವರ್ಯಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದು ಶ್ರೇಷ್ಠವನ್ನು ಎಣಿಸಿ ಅದರಲ್ಲಿ ಶ್ರೇಷ್ಠವಾಗಿ ಮುಂದೆ ಸಾಗೋಣ. ಮತ್ತೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಡೋಣ. ದಾವೀದನಾಗಿ ದೇವರ ಮಂದಿರದಲ್ಲಿ ಏನು ಮಾಡಿ ಹೇಳ್ರಿ? ನಾವು ಏನು ಮಾಡೋಣ? ಸದಾ ಕಾಲ ವಾಸ ಮಾಡೋದಕ್ಕೆ ರೆಡಿ ಆಗೋಣ. ಆತನ ಪ್ರಸನ್ನತೆ ಅನುಭವಿಸೋಣ. ಆತನ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಉತ್ತಮವಾದ ಕಾರ್ಯವನ್ನು ಮಾಡುತ್ತದೆ. ಆಮೆನ್. ಹಲ್ಲೆಲೂಯಾ. ಜನರಿಗೆ ಅರ್ಥ ಆಯ್ತು? ಏನೇನು ತೀರ್ಮಾನ ತೆಗೆದುಕೊಳ್ಬೇಕು? ಯಾರಾದ್ರೂ ಹೇಳ್ರಿ? ಲಾಸ್ಟ್ ಹೇಳಿದೀಗ ಎಂತ ತೀರ್ಮಾನ ತೆಗೆದುಕೊಳ್ಬೇಕು ನಾವು? ಪಾಪ ಭೋಗ ಅನುಭವಿಸೋದು ಬೇಡ. ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟು ಕಷ್ಟ ಆದ್ರೂ ಮುಂದೆ ಸಾಗೋಣ. ಆಮೇಲೆ ಎರಡನೇದಾಗಿ ದೇವರ ಮಂದಿರದಲ್ಲೇ ವಾಸ ಮಾಡಿ ಉತ್ತಮ ಸ್ಥಿತಿಯಲ್ಲಿ ನಿಲ್ಲೋಣ. ಹಲ್ಲೆಲೂಯಾ. ದೇವರ ಮಂದಿರದಲ್ಲಿ ವಾಸ ಮಾಡಿದ್ರೆ ನಮಗೇನು ಸಿಗುತ್ತೆ? ಏನು ಸಿಗುತ್ತೆ? ಆತನ ಪ್ರಸನ್ನ ಸಿಗುತ್ತೆ. ಹಲ್ಲೆಲೂಯಾ. ಆತನ ಪ್ರಸನ್ನತೆ ಯಾರ ಮೇಲೆ ಬರುತ್ತೋ ಅವನು ಸಾಮಾನ್ಯವಾಗಿ ಮಾತ್ರ ಇರಲ್ಲ. ಹಲ್ಲೆಲೂಯಾ. ಅವನು ಬಹಳ ಶ್ರೇಷ್ಠವಾಗಿರುತ್ತಾನೆ. ಆಮೇನ್. ಅದಕ್ಕೋಸ್ಕರ ಕಳೆದ ವಾರ ಹೇಳಿದೆ, ದಾವೀದನ ಮೇಲೆ ಏನು ಬಂತಂತೆ? ಅಭಿಷೇಕ. ಏನು ಬಂತಂತೆ? ಅಭಿಷೇಕ ದಾವೀದನ ಅರಸನ ಸ್ಥಾನದಲ್ಲಿ ನಿಲ್ಲಿಸಿತು. ಹಲ್ಲೆಲೂಯಾ. ಅಪೊಸ್ತಲರ ಮೇಲೆ ಪಂಚಶತಮ ದಿನದಲ್ಲಿ ಆ ಪವಿತ್ರ ಆತ್ಮ ಇಳಿದು ಬಂತು. ಅವರು ಭೂಲೋಕವನ್ನು ತಲೆ ಕೆಳಗಾಗುವಾಗೆ ಮಾಡುವವರಂತೇಳಿ ಅವರ ಮೇಲೆ ಆ ಪಟ್ಟ ಬಂತು. ಆ ರೀತಿಯಲ್ಲಿ ದೇವರು ನಿಲ್ಲಿಸಿದನು. ಆಮೇನ್. ನಾವು ಕೂಡ ದೇವರ ಮಂದಿರದಲ್ಲೇ ವಾಸ ಮಾಡೋಣ. ಹಲ್ಲೆಲೂಯಾ. ನೀವು ಯಾವುದಕ್ಕೂ ನಿರ್ಲಕ್ಷ್ಯ ತೋರಿಸಿದ್ರೂ ಪರವಾಗಿಲ್ಲ, ದೇವರ ಆಲಯಕ್ಕೆ ಮಾತ್ರ ನಿರ್ಲಕ್ಷ್ಯ ತೋರಿಸಬಾರ್ದು. ಆಮೇನ್. ಪ್ರಾರ್ಥನೆಗೆ ನಿರ್ಲಕ್ಷ್ಯತೆ ತೋರಿಸಬಾರ್ದು. ಆಮೇನ್. ಪ್ರಾರ್ಥನೆಗೆ ಸೋಮಾರಿತನ ತೋರಿಸಬಾರ್ದು. ಇವತ್ತು ಚರ್ಚಲ್ಲಿ ಪ್ರಾರ್ಥನೆ ಇತ್ತಂದ್ರೆ ನಾವು ಸೋಮಾರಿತನ ತೋರಿಸಬಾರ್ದು. ಅದು ನನ್ನ ಕರ್ತವ್ಯ. ನಾನು ದೇವರನ್ನ ಘನಪಡಿಸಬೇಕು. ಇವತ್ತು ನನಗೆ ದೇವರು ಜೀವ ಕೊಟ್ಟಿದ್ದಾನಂದ್ರೆ ನಾನು ದೇವರನ್ನ ಘನಪಡಿಸ್ಬೇಕಂತೇಳಿ ನಿನ್ನ ಕರ್ತವ್ಯನ ನೀನು ಮಾಡು. ನಿನ್ನ ಕರ್ತವ್ಯನ ದೇವರು ಮಾಡುತ್ತಾನೆ. ಆಮೇನ್. ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿಯನ್ನು ದೇವರು ಬದಲಾಯಿಸುತ್ತಾನೆ. ಆಮೇನ್. ಎಲ್ಲರೂ ಕಣ್ಮುಚ್ಚಿದ ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರತಿಯೊಬ್ಬರು ಕೂಡ ಕಣ್ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀ ನಂಬಿಗಸ್ತನಾಗಿರುವ ದೇವರು, ಅತ್ಯಧಿಕವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ, ಉನ್ನತನಾಗಿರುವ ದೇವರ ನಿನಗೆ ಸ್ತೋತ್ರ ಕರ್ತನೆ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಉನ್ನತನೇ ನಿನಗೆ ಸ್ತೋತ್ರ. ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳುವಂತೆ, ಆತ್ಮೀಕವಾಗಿ ಬೆಳೆಯುವಂತೆ ಸಹಾಯ ಮಾಡಿದೇವ್ರೆ. ಒಳ್ಳೆಯ ತೀರ್ಮಾನದೊಂದಿಗೆ ಬಲವಾಗಿ ಮುಂದೆ ಸಾಗುವಂತೆ, ಒಳ್ಳೆಯ ತೀರ್ಮಾನದೊಂದಿಗೆ ದೇವರೇ ಆತ್ಮಿಕವಾಗಿ ಬೆಳೆಯುವಂತೆ, ಒಳ್ಳೆಯ ತೀರ್ಮಾನದೊಂದಿಗೆ ದೇವರೇ ಸಪ ಮುಂದೆ ಸಾಗುವಂತೆ ಎಲ್ಲ ಮನಸ್ಥಿತಿಯನ್ನು ಮಾರ್ಪಡಿಸು. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಉನ್ನತನೇ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಲಿ. ಎಲ್ಲರೂ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಲಿ. ಯಾಕಂದರೆ ಬರುವ ಪ್ರತಿಫಲ ಬಹಳ ಶ್ರೇಷ್ಠವಾದ ಎಂಬುದಾಗಿ ಮೋಶೆ ತಿಳ್ಕೊಂಡು ಈ ಲೋಕದ ಸರ್ವೈಶ್ವರ್ಯ ಬೇಡ ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ಪಾಪ ಭೋಗವನ್ನು ಅನುಭವಿಸುವುದು ಕೂಡ ಬೇಡವೆಂದು ತೀರ್ಮಾನ ಮಾಡಿಕೊಂಡು ಆ ಪ್ರತಿಫಲದ ಮೇಲೆ ಕಣ್ಣಿಟ್ಟು ಅದನ್ನು ಹೊಂದಿದನು. ಅದೇ ರೀತಿಯಲ್ಲಿ ಹೊಂದುವಂತೆ ಸಹಾಯ ಮಾಡು. ಮತ್ತು ದಾವೀದನ ದೇವರೇ, ಶುಭವು ಕೃಪೆಯನ್ನು ಹಿಂಬಾಲಿಸಬೇಕು. ಅದಕ್ಕೋಸ್ಕರ ನಾನು ದೇವರ ಮಂದಿರದಲ್ಲಿ ಸದಾಕಾಲ ವಾಸ ಮಾಡುತ್ತೇನೆಂಬುದಾಗಿ ದಾವೀದನ ತೀರ್ಮಾನ ತೆಗೆದುಕೊಂಡನು. ಆ ತೀರ್ಮಾನದ ಮೇರೆಗೆ ಅಯ್ಯ ನಿನ್ನ ಪ್ರಸನ್ನತೆ ದಾವೀದನ ಅರಸನ ಸ್ಥಾನದಲ್ಲಿ ನಿಲ್ಲಿಸಿತು. ಅದೇ ರೀತಿಯಲ್ಲಿ ದೇವರೇ ಸಭಾ ಇವತ್ತು ತೀರ್ಮಾನ ತೆಗೆದುಕೊಂಡವರ ಜೀವಿತದಲ್ಲಿ ಉತ್ತಮವಾದ ಕಾರ್ಯವನ್ನು ಮಾಡು. ಇವತ್ತು ತೀರ್ಮಾನ ತೆಗೆದುಕೊಂಡವರ ಜೀವಿತದಲ್ಲಿ ಅತ್ಯಧಿಕವಾದ ಕೃಪೆಯಿಂದ ಮುನ್ನಡೆಸುವುದೇವ್ರೆ, ಅತ್ಯಧಿಕವಾದ ಕೃಪೆಯಿಂದ ಮುನ್ನಡೆಸುವುದೇವ್ರೆ, ಅತ್ಯಧಿಕವಾದ ಕೃಪೆಯಿಂದ ಮುನ್ನಡೆಸುವುದೇವ್ರೆ. ಉನ್ನತನಾಗಿರುವ ದೇವರೇ, ಒಳ್ಳೆ ತೀರ್ಮಾನ ತೆಗೆದುಕೊಳ್ಳುವಂತೆ, ಒಳ್ಳೆ ತೀರ್ಮಾನ ತೆಗೆದುಕೊಳ್ಳುವಂತೆ ಕಾರ್ಯ ಮಾಡು ದೇವರೇ. ಅಯ್ಯ, ಒಳ್ಳೆ ತೀರ್ಮಾನ ತೆಗೆದುಕೊಳ್ಳುವಂತೆ ಕಾರ್ಯ ಮಾಡು. ಎಲ್ಲರಿಗೂ ಪ್ರಾರ್ಥನೆ ಮಾಡಿದೇವ್ರೆ, ಒಳ್ಳೆ ತೀರ್ಮಾನ ತೆಗೆದುಕೊಂಡು ಆತ್ಮಿಕವಾಗಿ ಬೆಳೆದು ಶ್ರೇಷ್ಠಕರವಾಗಿ ಕರ್ತನೆ ನಿನ್ನ ಕೃಪೆಯಲ್ಲಿ ಮುಂದೆ ಸಾಗುವಂತೆ ಸಹಾಯ ಮಾಡು. ನಿನ್ನ ಕೃಪೆಯಲ್ಲಿ ಅತ್ಯಧಿಕವಾದ ಬಲವನ್ನು ಕಾಣುವಂತೆ ಸಹಾಯ ಮಾಡು. ನಿನ್ನ ಕೃಪೆಯಲ್ಲಿ ಅತ್ಯಧಿಕವಾದ ಮೇಲುಗಳನ್ನು ಅನುಭವಿಸುವಂತೆ ಸಹಾಯ ಮಾಡು ದೇವರೇ.
ದೇವರೇ, ಇವರ ಮೇಲೆ ಏನು ಉದ್ದೇಶ ಇಟ್ಟಿದೆಯೋ ಎಲ್ಲವನ್ನು ನೆರವೇರಿಸಿ ಆಶೀರ್ವಾದಕರವಾಗಿಯೂ ನೆಮ್ಮದಿಕರವಾಗಿಯೂ ಸಮಾಧಾನಕರವಾಗಿಯೂ ಈ ವಾರವೆಲ್ಲ ನಡೆಸಿ ಇವರು ಕೈ ಹಾಕೋ ಪ್ರತಿ ಕೆಲಸದಲ್ಲಿ ಸಫಲತೆ ಕೊಟ್ಟು ದೇವರೇ, ನಿನ್ನ ಒಂದು ಆ ಪ್ರಸನ್ನತೆಯನ್ನು ಅನುಭವಿಸುತ್ತಾ ಅದ್ಭುತಕರವಾಗಿ ಮುಂದೆ ಸಾಗುವಂತೆ ಸಹಾಯ ಮಾಡು, ಬಲಪಡಿಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಎಲ್ಲರೇ ಆಮೆನ್, ಆಮೆನ್, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ಈಗ ತಾನೇ ವಾಕ್ಯ ಕೇಳಿ ಪ್ರಾರ್ಥಿಸಿದ ಪ್ರತಿ ಕುಟುಂಬದೊಟ್ಟಿಗೂ ಸಭೆಯೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೆನ್.